ಮುಚ್ಚಿನ ಪ್ರಾರ್ಥನೆ ಮಾಡೋಣ. ಸ್ತೋತ್ರಕರ್ತನೇ ಸ್ತೋತ್ರಪ್ಪ, ವಾಕ್ಯವಾಗಿರುವ యేసయ్య ನಿನ್ನ ದಾಸರನ್ನು ಮರೆಸಿ ವಾಕ್ಯದಲ್ಲಿ ನಾವು ನೆಲೆಗೊಳ್ಳುವಂತೆ ಸಾಕ್ಷಿ ಹೇಳಿದ ಮಕ್ಕಳು ಸಾಕ್ಷಿಯಲ್ಲಿ ನೆಲೆಗೊಳ್ಳುವುದಕ್ಕೆ ಈ ವಾಕ್ಯದಿಂದ ಬಲ ಹೊಂದುವುದಕ್ಕೆ ಕೃಪೆ ಮಾಡಿಕೊಡಬೇಕೆಂದು ಯೇಸುವನ್ನು ನಾನು ಪ್ರಾರ್ಥಿಸ್ತೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವಾದಿ ದೇವನು ಒಳ್ಳೆ ವಾಗ್ದಾನ ಕೊಟ್ಟಿದ್ರು. ನಹೂಮ 1:7 ಅವ್ರು ಹೇಳಿದ ಪ್ರಕಾರ ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನಲ್ಲಿ ಆಶ್ರಯದುರ್ಗವಾಗಿದ್ದಾನೆ, ತನ್ನ ಮರೆ ಹೊಕ್ಕವರನ್ನು ಬಲ್ಲನು. ಒಳ್ಳೆ ವಾಗ್ದಾನ. ಸೊ ವಾಗ್ದಾನಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವಾಕ್ಯಗಳನ್ನ ಧ್ಯಾನಿಸ್ಕೊಂಡು ಬಂದ್ವಿ. ದೇವರು ವಿಶೇಷವಾದ ಕೃಪೆಯಿಂದ ಪರಾತ್ಪರನ ಮರೆ ಹೊಕ್ಕಿರೋನು, ಸರ್ವಶಕ್ತನ ಆಶ್ರಯ ಸುರಕ್ಷಿತನಾಗಿರುವನು. ಆ ಪರಾತ್ಪರ ಮರೆ ಹೊಕ್ಕಿರೋನು ಯಾರು ಅಂತ ಹೇಳಿ ನೋಡುವಾಗ ಅವರನ್ನೇ ನಾವು ಆಶ್ರಯಿಸ್ಕೊಳ್ಬೇಕು, ಬೇರೆ ಏನು ನಮ್ಮ ಗತಿ ಇಲ್ಲ ಅಂಥೇಳಿ ಯಾರು ಇರ್ತಾರೋ ಅವರಿಗೆ ಅವರೇನಾಗಿರ್ತಾರೆ, ಆಶ್ರಯದರುವಾಗಿರ್ತಾರೆ, ಅವರನ್ನ ಬಲ್ಲನು ಅಂತೇಳಿ ನಾವು ನೋಡಿದ್ವಿ. ಅದೇ ರೀತಿಯಾಗಿ ಆ 7 ಜನಾಂಗಗಳು ಇರ್ತು ನಾವು ನೋಡಿದ್ವಿ. ಯಾರು ಮರೆ ಹೋಗೋರು, ಏನಕ್ಕೆ ಆ ಮಾತನ್ನ ಆ 7 ಜನಾಂಗದ ಕುರಿತು ಹೇಳಿದ್ರು ಅಂತ ಹೇಳಿದ್ರೆ ನಾವು ಅದನ್ನ ಆರಂಭನ ತಿಳ್ಕೋಬೇಕು. ಅಬ್ರಹಾಮನಿಗೆ ದೇವರು ಒಂದು ಮಾತನ್ನ ವಾಗ್ದಾನವನ್ನ ಮಾಡ್ತಾರೆ. ಆದಿಕಾಂಡದಲ್ಲಿ ಅದನ್ನ ನಾವು ಗಮನಿಸ್ತೀವಿ. 15ನೇ ಅಧ್ಯಾಯದಲ್ಲಿ, ಆದಿಕಾಂಡ 15ನೇ ಅಧ್ಯಾಯ. ಯಾಕಂದ್ರೆ 7 ಜನಾಂಗದ ಕುರಿತು ನಾವು ನೋಡ್ತಾ ಇದ್ದೀವಿ. ಯಾರು ಮರೆ ಹೊಕ್ಕವರಾಗಿರಬೇಕು, ಇಸ್ರಾಯೇಲರಿಗೆ ಏನಕ್ಕೆ ಆ ಮಾತನ್ನ ದೇವರು ಹೇಳಿದ್ರು, ಯಾರು ಮರೆ ಹೋಗ್ತಾರೋ ಅವರನ್ನು ನಾನು ಬಲ್ಲನು ಅಂತ ಹೇಳಿದ್ರು. ಅಂದ್ರೆ ಆದಿಕಾಂಡ 15ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಿಂದ ನಾನು ಓದ್ತೀನಿ, ಚೆನ್ನಾಗಿ ಗಮನಿಸಿ ನೋಡಿ. ಹೊತ್ತು ಮುಳುಗುತ್ತಿರುವಾಗ ಅಬ್ರಹಾಮನಿಗೆ ಗಾಢ ನಿದ್ರೆ ಹತ್ತಿತು, ಕಾರ್ಗತ್ತಲು ಅವನ ಮೇಲೆ ಕವಿಯಿತು, ಅವನು ಭಯಭ್ರಾಂತನಾದನು. ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ, ಚೆನ್ನಾಗಿ ಗಮನಿಸ್ಕೊಳ್ಳಿ, ಇಲ್ಲಿ ಕೇಳಿ ವಾಕ್ಯಗಳನ್ನ. ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು. ಎಷ್ಟು ಅಂತ ಹೇಳ್ತಿದ್ದಾರೆ? ಕೆಲವು ಕಾಲನ ಅವ್ರು ಎಷ್ಟು ಅಂತ ಹೇಳ್ತಿದ್ದಾರೆ ಗಮನಿಸಿ ನೋಡಿ. ಅಲ್ಲಿ ಹೇಳ್ತಾರೆ, ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು, 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಎಷ್ಟು ವರ್ಷ? 400 ವರ್ಷನ ದೇವರು ಏನಂತ ಹೇಳ್ತಾ ಇದ್ದಾರೆ? ಕೆಲವು. ನಮಗೆಲ್ಲ ಓಹೋ, ಕೀರ್ತನೆ ಭಾಗ ನಾವು ಓದಿದ್ವಿ ಅಲ್ವಾ? ಕೀರ್ತನೆ ಭಾಗ ಓದಿದ್ವಿ. 150 ಕೀರ್ತನೆ ಇದೆ. ಒಂದು ಸಣ್ಣ ಲೆಕ್ಕ, 150 ಕೀರ್ತನೆಗಳಿದೆ. ಅದರಲ್ಲಿ ದೊಡ್ಡದು 119ನೇ ಕೀರ್ತನೆ. ಎಷ್ಟು ವಚನ ಇದೆ? 176 ವಾಕ್ಯಗಳಿದೆ ಅಲ್ವಾ? ಸರಿ, 150 ಕೀರ್ತನೆ ಇದೆ. ವರ್ಷಕ್ಕೆ ಎಷ್ಟು ಸಲ ಮುಗಿಸ್ತೀವಿ ಅದನ್ನ? ಹೆಂಗೆ? ವರ್ಷಕ್ಕೆ ಎಷ್ಟು ದಿವಸ? 365 ದಿವಸ. 150 ಕೀರ್ತನೆ ಇದೆ. ಎಷ್ಟು ಸಲ ಆಯ್ತು? 150 300, ಇನ್ನು 65 ದಿವಸ ಉಳಿದಿದೆ ಅಲ್ವಾ? ಸೊ ನಾವು ಈ ಕಡೆ ಆ ಕಡೆ ಅಂದರೂ ಕೂಡ ವಾಕ್ಯಗಳು 119 ಕೀರ್ತನೆ ನಾವು ಸ್ವಲ್ಪ ಜಾಸ್ತಿ ದಿವಸ ತಗೊಂಡಿರ್ತೀವಿ, ಯಾಕಂದ್ರೆ 176 ವಾಕ್ಯ ಇರೋದ್ರಿಂದ. ಸೊ ಒಂದು ವರ್ಷಕ್ಕೆ ನಾವು 2 ಸಲ ಮುಗಿಸಿದ್ದೀವಿ. 2 ಸಲ ಮುಗಿಸಿದ ಮೇಲೆ 10 ವರ್ಷಕ್ಕೆ ಎಷ್ಟಾಯಿತು? ವರ್ಷಕ್ಕೆ 2 ಸಲ ಅಂದರೆ 10 ವರ್ಷಕ್ಕೆ ಎಷ್ಟಾಯ್ತು? 10 20. ಪಟ ಗಣಿತ ಮಾಡಬೇಕು, ಸಮಾಜ ಮಾಡಬೇಕು, ಕನ್ನಡ ಮಾಡಬೇಕು, ಇಂಗ್ಲೀಷ್ ಮಾಡಬೇಕು. ನಾನು ಒಳ್ಳೆ ಟೀಚರ್ ಲೆಕ್ಕ ಆಗೋಯ್ತು ನಾನು ಇಲ್ಲಿಗೆ. 20 ಸಲ ಓದಿದ್ವಿ. 20 ಸಲ ಓದಿದ್ದು ಈ 10 ವರ್ಷವೂ ನಮಗೆ ಏನೋ ಒಂಥರ. ಇಲ್ಲಿ ಗುಲಾಮ್ತನದಲ್ಲಿ ಇದ್ದಿದ್ದು ಎಷ್ಟಂತೆ? 400 ವರ್ಷ. ಅದನ್ನು ದೇವರು ಹೇಳ್ತಾರೆ ಕೆಲವು ಕಾಲ. ಏನಂತೆ? ಸಿಂಪಲ್ ಆಗಿ ಹೇಳ್ತಿದ್ದಾರೆ, ಕೆಲವು ಕಾಲ ಸ್ವಲ್ಪ ದಾಸರಾಗಿರ್ರಿ. ಹೇಳಿನೇ ಕಳಿಸಿದ್ದು ಯಾರಿಗೆ? ಅಬ್ರಹಾಮನಿಗೆ ಆಶೀರ್ವಾದ ಮಾಡುವಾಗ ದೇವ್ರು ಹೇಳಿದ್ದು 400 ವರ್ಷ. ಮೋಶೆಗೆ ಹೇಳ್ತಾರೆ ಏನಂತ ನೋಡಿ, ಪಕ್ಕದಲ್ಲಿ ವಿಮೋಚನೆ ಕಾಂಡ 3ನೇ ಅಧ್ಯಾಯದಲ್ಲಿ ಒಂದು ಅದ್ಭುತವಾದ ಮಾತನ್ನ ದೇವರಲ್ಲಿ ಹೇಳ್ತಾರೆ. ಮೋಶೆಗೆ ಏನಂತ ಹೇಳ್ತಾರೆ ಅಂದರೆ, ಮೋಶೆ ಹತ್ರ ದೇವರು 3ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಹೇಳ್ತಾರೆ, ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡು ಹೇಳ್ತಿದ್ದಾನೆ, ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಬಿಟ್ಟಿ ಕೆಲಸ ಮಾಡಿಸ್ಕೊಂತಿದ್ದಾನೆ ಅವನು. ಯಾರು? ಐಗುಪ್ತದವನು. ಅವರ ಮೊರೆ ಕೇಳಿಸ್ತು. ವಾಗ್ದಾನ ಏನಂತ ಹೇಳ್ತು? ತನ್ನ ಮರೆ ಹೊಕ್ಕವರನ್ನ, ಮೊರೆ ಅಲ್ಲ, ಮರೆ ಹೊಕ್ಕವರನ್ನ
ಬಲ್ಲ. ಇವಾಗ ಇವ್ರು ಏನು ಮಾಡ್ತಿದ್ದಾರೆ? ಮೊರೆ ಹೋಗ್ತಾ ಇದ್ದಾರೆ. ಏನಂತ ಮಾಡ್ತಿದ್ದಾರೆ ಇವರು? ಇಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಏನಂತ ಹೇಳಿದರೆ, ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಕೇಳ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ, ಕೇಳಿಸ್ಬಿಡ್ತು ದೇವರಿಗೆ. ಈಗ ದೇವ್ರು ಹೇಳ್ತಿದ್ದಾರೆ, ಬನ್ನಿ ರೆಡಿಯಾಗಿ ಬನ್ನಿರಿ, ನೀವು ನಿಮಗೆ ನಾನು 7 ಜನಾಂಗ ತೋರಿಸ್ತಾ ಇದ್ದೀನಿ, ಅವರನ್ನು ನೀವು ಜಯಿಸ್ಬೇಕು. ಅವರನ್ನು ಜಯಿಸಿದ್ರೆ ನಿಮ್ಗೇನು ಬೇಕು? ಯಾರ ಶಕ್ತಿ, ಯಾರ ಬಲ, ಯಾರ್ದು ನನಗೆ ಹೆಚ್ಚು ಅಂತೇಳಿ ನೀವು ಒಪ್ಪಿಸಿಕೊಡ್ತೀರಾ ಅನ್ನೋ ಪರೀಕ್ಷೆ ನಡೀತಾ ಇದೆ. ಅಲ್ಲಿ 7 ಜನಾಂಗ ನಾವು ಹೋದ ವಾರ ನೋಡಿದ್ವಿ. ಯಾರು ನೋಡಿದ್ವಿ? ಇತ್ತಿಯರು ಅಲ್ವಾ? ಇತ್ತಿಯರು ಅಂದರೆ ಒಂದು ಭಯ. ಆ ಭಯನ ತೆಗೆದಾಕ್ರಿ. ನೀವು ಭಯ ಪಡಬೇಕಾಗಿರೋದು ಯಾರಿಗೆ? ದೇವರಿಗೆ ಮಾತ್ರ. ಆ ಭಯನ ತೆಗೆದಾಕ್ರಿ ಅಂತ ಹೇಳಿ ಇತ್ತಿಯರನ್ನು ತೋರಿಸಿ ಆ ಒಂದು ಜನಾಂಗವನ್ನು ಹಿಡಿದ್ರು. ಇವತ್ತು ನಾವು ಅದೇ ರೀತಿಯಾಗಿ ಇನ್ನೊಂದು ಜನಾಂಗ ಗಿರ್ಗಾಷಿಯರು ಅಂತೇಳಿ. ಇವರು ಎರಡನೇವ್ರು ಯಾರು? ಇವರು ಗಿರ್ಗಾಷಿಯರು. ನಮ್ಮ ಈ ಒಂದು ಧ್ಯಾನಕ್ಕೆ ಕೀವರ್ಡ್ ಅಂತ ಹೇಳಿ ಹೇಳಬೇಕು ಅಂದರೆ, ಪ್ರಮುಖ ಪದ ಅಂತ ಹೇಳಿದ್ರೆ ಧರ್ಮೋಪದೇಶ ಕಾಂಡದ 7ನೇ ಅಧ್ಯಾಯದ 1ನೇ ವಾಕ್ಯ. ಅಲ್ಲೇ 7 ಜನಾಂಗದ ಹೆಸರು ಬರೆಯಲ್ಪಟ್ಟಿರೋದು. ಆ ಕೀವರ್ಡ್ ಪ್ರಕಾರ ಈಗ 2ನೇ ಜನಾಂಗ ಯಾವುದು ಅಂತ ಹೇಳಿದ್ರೆ ಗಿರ್ಗಾಷಿಯರು. ಈ ಜನಾಂಗವನ್ನು ಹೇಗೆ ಜಯಿಸಬೇಕು? ದೇವರು ನಮ್ಮ ಪಿತೃಗಳಿಗೆ ಅಬ್ರಹಾಮ, ಇಸಾಕ, ಯಾಕೋಬರಿಗೆ ವಾಗ್ದಾನ ಮಾಡಿದ ದೇಶ ಕಾನೂನಾಗಿತ್ತು. ದೇಶ ತುಂಬ ಚೆನ್ನಾಗಿದೆ. ಏನಾಗಿದೆ? ದೇಶ ತುಂಬ ಚೆನ್ನಾಗಿದೆ. ಆದರೆ ಅಲ್ಲಿ ಬೇರೆ ಜನಾಂಗ ವಾಸ ಮಾಡ್ತಾ ಇದೆ. ಅದರಲ್ಲಿ 7 ಜನಾಂಗದಲ್ಲಿ ಒಂದು ಇತ್ತಿಯರು, ಇವತ್ತು 2ನೇ ನಾವು ನೋಡ್ತಾ ಇದ್ದೀವಿ ಗಿರ್ಗಾಷಿಯರು. ಈ 7 ಪ್ರಮುಖ ಜನಾಂಗದವರು ವಾಸ ಮಾಡಿದ್ರು. ಬೇರೆ ಜನಾಂಗ ಕೂಡ ಅಲ್ಲಿ ಇತ್ತು, ಬೇರೆ ಜನಾಂಗ ಕೂಡ ಇತ್ತು. ಅದನ್ನು ಕೂಡ ನಾವು ಆದಿಕಾಂಡದಲ್ಲೇ ನೋಡ್ತೀವಿ. ಅದಂತೆ ಒಂದು ಸ್ವಲ್ಪ ಜ್ಞಾಪಕ ತಂದು ಕೊಡ್ತೀನಿ ನಿಮಗೆ. 10ನೇ ಅಧ್ಯಾಯದಲ್ಲೇ ಬರೆಯಲ್ಪಟ್ಟಿದೆ. 16ನೇ ವಾಕ್ಯದಲ್ಲಿ ನಾವು ಗಮನಿಸುವಾಗ ಅಲ್ಲಿ ಒಂದು ವಿಶೇಷವಾದ ವಿಷಯಗಳನ್ನ ಅಲ್ಲಿ ಬರೆಸ್ತಾರೆ. ಕಾನಾನ್ ವಂಶದಲ್ಲಿ ಮೊದಲು ಹುಟ್ಟಿದವನು ಸೀದೋನು, ಆಮೇಲೆ ಹೇತು ಹುಟ್ಟಿದನು. ಇದಲ್ಲದೆ ಯಬೂಸಿಯರು, ಅಮೋರಿಯರು, ಗಿರ್ಗಾಷಿಯರು, ಇವ್ವಿಯರು, ಅರ್ಕಿಯರು, ಸಿನಿಯರು, ಅರ್ವಾದಿಯರು, ಚಿರ್ಮಾರಿಯರು, ಹಮಾತಿಯರು ಕಾನಾನಿನಲ್ಲಿ ಹುಟ್ಟಿದವರು. ಬೇರೆ ಜನಾಂಗ ಕೂಡ ಇತ್ತು. ಆ ಜನಾಂಗಕ್ಕೆ ದೇವರಿಗೆ ಲೆಕ್ಕ ಬರಲಿಲ್ಲ. ಯಾರ್ಯಾರು ಬರಲಿಲ್ಲ? ಅರ್ಕಿಯರು, ಸಿನಿಯರು, ಅರ್ವಾದಿಯರು, ಚೆಮಾರಿಯರು, ಅಮಾತಿಯರು ಏನು ಬರಲಿಲ್ಲ? ಲೆಕ್ಕಕ್ಕೆ ಬರಲಿಲ್ಲ. ಯಾಕೆಂದರೆ ಅವರು ಬಲ ಉಳ್ಳವರಾಗಿರಲಿಲ್ಲ. ಆದರೆ ಬಲವುಳ್ಳ ಜನಾಂಗ 7 ಜನಾಂಗ ಇತ್ತು. ನೀವು ಬಲ ಇಲ್ದವ್ರ ಮೇಲೆ ಯುದ್ಧ ಮಾಡೋದು ಬೇಕಾಗಿಲ್ಲ, ನೀವು ಬಲ ಉಳ್ಳವ್ರ ಮೇಲೆ ಯುದ್ಧ ಮಾಡಬೇಕು ಅಂತೇಳಿ ಇವ್ರನಿಗೆ ಹೇಳ್ತಾರೆ. ಸೊ ಹೇಳುವಾಗಲೇ ಈ ಒಂದು ಜನಾಂಗದಲ್ಲಿ ಏನು, ಯಾಕಂದರೆ ಅದನ್ನು ಬರೆಸಿದ್ದು ಇವತ್ತಿನ ನಮಗೆ ಅಮೋರಿಯರಂತ, ಗಿರ್ಗಾಷಿಯರಂತ, ಹಿತ್ತಿಯರಂತ ಆ ಜನಾಂಗಗಳಿಂದ ನಾವು ಕಲಿಯಬೇಕಾದ ಪಾಠ ಏನು, ಅದನ್ನು ಏನಕ್ಕೆ ಬರೆಸಿದ್ರು, ಅವಶ್ಯಕತೆ ಏನಿತ್ತು ಅಂತ ಹೇಳುವಾಗಲೇ ಹಿತ್ತಿಯರು ಅನ್ನೋ ಆ ಪದಕ್ಕೆ ಬಿಬ್ಲಿಕಲ್ ವರ್ಡ್ ಪ್ರಕಾರ, ಬಿಬ್ಲಿಕಲ್ ಒಂದು ಅರ್ಥ ತಗೊಂಡ್ರೆ ಎಟಿಮಾಲಜಿ ಪ್ರಕಾರ ಭಯ, ಅದನ್ನು ತೆಗೆದಾಕ್ಬಿಡಬೇಕು ಅಂತ ನಾವು ನೋಡ್ಕೊಂಡ್ವಿ. ಇವತ್ತು ಗಿರ್ಗಾಷಿಯರು, ಈ ಗಿರ್ಗಾಷಿಯರು ಕೂಡ ಇವರು ಆಮನ ವಂಶದವರು, ಅಂದರೆ ಕಾನಾನ್ ವಂಶದಲ್ಲಿ ಹುಟ್ಟಿದವರೇ. ಅದೇ 10ನೇ ಅಧ್ಯಾಯದಲ್ಲಿ 15ನೇ ವಾಕ್ಯವನ್ನು ನಾವು ಗಮನಿಸುವಾಗ ಅಲ್ಲಿ ಚೆನ್ನಾಗಿ ಹೇಳಲ್ಪಟ್ಟಿದೆಯಲ್ಲ, ಕಾನಾನು ವಂಶ, ಅಲ್ಲೇ ಬರೆಸಿದೆ ಗಿರ್ಗಾಷಿಯರು ಅಲ್ಲಿದೆಯಲ್ಲ. ಇದಲ್ಲದೆ ಯಬೂಸಿಯರು, ಅಮೋರಿಯರು, ಗಿರ್ಗಾಷಿಯರು ಅಂದರೆ ಅದೇ ವಂಶದಲ್ಲಿ ಬಂದವರೇ. ಚರಿತ್ರೆ ಪ್ರಕಾರ ಇಡೀ ಜಗತ್ತಿನ ವಂಶಾವಳಿಯನ್ನು ನೋಡುವಾಗ ನೋಹನಿಗೆ ಹುಟ್ಟಿದ 3 ಮಕ್ಕಳಿಂದಲೇ ಉಂಟಾಗಿದ್ದು ಅಂತ ಹೇಳ್ತೇವೆ, ಚರಿತ್ರೆಯನ್ನು ಹೇಳುತ್ತೆ. ಹಾಮನಿಗೆ ಹುಟ್ಟಿದ ಕಾನಾನು, ಕಾನಾನಿಗೆ ಹುಟ್ಟಿದ ಈ ಜನಾಂಗಗಳು ದೇವರ ಮಕ್ಕಳಿಗೆ ವಿರೋಧವಾಗಿದ್ದರು. ಇವರು ಗಲಿಲಾಯ ಸಮುದ್ರ ತೀರದಲ್ಲಿ ಹೆಚ್ಚಾಗಿ ವಾಸ ಮಾಡ್ತಿದ್ರು. ಇವರು ಸಹ ತಮ್ಮ ಕೈಯಿಂದ ನಿರ್ಮಿಸಿದ ದೇವರುಗಳನ್ನ ಪೂಜಿಸುವರಾಗಿದ್ದರು. ಯಾವುದರಿಂದ? ಕೈಯಿಂದ ನಿರ್ಮಿಸಿದ. 1ನೇ ಶತಮಾನದಲ್ಲಿ ಒಬ್ಬ ಚರಿತ್ರೆಗಾರ ಇದ್ದ, ಫ್ಲೆವಿಯಸ್ ಜೂಸಿಫಸ್ ಅಂತ ಹೇಳಿ ಒಬ್ಬ ಚರಿತ್ರೆಗಾರ. ತನ್ನ ಪುಸ್ತಕದಲ್ಲಿ ಇವರು ಗಲಿಲಾಯ ಸೀಮೆಯಲ್ಲಿ ವಾಸ ಮಾಡ್ತಿದ್ರು, ಸಮುದ್ರ ತೀರದಲ್ಲಿ ವಾಸ ಮಾಡ್ತಿದ್ರು ಅಂತೇಳಿ ಅವನು ಉಲ್ಲೇಖಿಸಿದ್ದಾನೆ, ಬರೆದಿದ್ದಾನೆ. ಇನ್ನೊಬ್ಬರಿದ್ದಾರೆ ಥಿಯೋಫಸ್ ಪಿಂಚಸ್ ಅಂತೇಳಿ, ಅವರು ಕೂಡ ಪುರಾತತ್ವ ಶಾಸ್ತ್ರಜ್ಞರು. ಅವರೇನಾಗಿದ್ದಾರೆ? ಪುರಾತತ್ವ ಶಾಸ್ತ್ರಜ್ಞರು, ಅಂದರೆ ಆರ್ಕಿಯಾಲಜಿಸ್ಟ್ ಅಂತ ಹೇಳ್ತೀವಲ್ಲ ಅವರು. ಜನಾಂಗವನ್ನು ಹೆಸರುಗಳನ್ನ ಚರಿತ್ರೆ ಪುಸ್ತಕದಲ್ಲಿ ಅವರು ಬರೆಸಿದ್ದಾರೆ. ಹಾಗೆ ಇನ್ನೊಬ್ಬ ಬರಹಗಾರ ನಾಮಾನ್ ಬಾರ್ ಎಂಬ ಚರಿತ್ರೆಗಾರ ಯಹೂದ್ಯ ಜನಾಂಗದ ಕುರಿತು ಬರೆದ ಬರಹಗಾರ ಸಹ ಹೇಳ್ತಾನೆ, ಕೆಲವು ಘಟನೆಯನ್ನು ಬರೆದಿದ್ದಾನೆ. ಅದರಲ್ಲಿ ಮುಖ್ಯವಾದದ್ದು ಯೆಹೋಶುವನು ಕಾನಾನ್ ಪ್ರವೇಶ ಮಾಡೋದಕ್ಕೆ ಮುಂಚೆ ಕಳಿಸಿದ್ದ 3 ವರ್ತಮಾನ ಕಳಿಸ್ತಾನೆ. ಅವನು ಏನಂತ ವರ್ತಮಾನ ಕಳಿಸ್ತಾನೆ ಅಂತ ಹೇಳಿದ್ರೆ, ಅಲ್ಲಿದ್ದಂಥ ಜನಾಂಗಕ್ಕೆ ಯೆಹೋಶುವನ ಕಳಿಸ್ತಾನೆ. ಯಾಕಂದರೆ ಮೋಶೆವರೆಗೆ ಬಂತು, ಆಮೇಲೆ ಮೋಶೆಯಿಂದ ಆಗಲಿಲ್ಲ, ಆಮೇಲೆ ಯೆಹೋಶುವನ ಕರ್ಕೊಂಡು ಹೋಗೋದು. ಯಾರನ್ನ? ಇಸ್ರಾಯೇಲ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಕಾನಾನಿಗೆ. ಯೆಹೋಶುವ ನೆಕ್ಸ್ಟ್ ಕರ್ಕೊಂಡು ಹೋಗೋದು. ಮೋಶೆಗೆ ಮುಗಿದೋಯ್ತು ಕಾಲ. ಆಮೇಲೆ ಯೆಹೋಶುವ ಏನು ಮಾಡ್ತಾನೆ? ಆ ಜನಾಂಗಕ್ಕೆ 3 ವರ್ತಮಾನ ಕಳಿಸ್ತಾನೆ. ಏನಂತ ಕಳಿಸ್ತಾನೆ? ನಿಮ್ಮಲ್ಲಿ ಮೊದಲು ಈ ದೇಶವನ್ನು ಬಿಟ್ಟು ಹೋಗೋರು ಇದ್ದರೆ ಕೂಡಲೇ ಬಿಟ್ಟು ಹೋಗ್ಬಿಡಿ. 1ನೇ ವರ್ತಮಾನ ಏನಂತೆ? ನಿಮ್ಮಲ್ಲಿ ಯಾರಾದರೂ ಈ ದೇಶವನ್ನು ಬಿಟ್ಟು ಹೋಗೋರಿದ್ದರೆ ಬಿಟ್ಟು ಹೋಗ್ಬಿಡಿ. ಒಂದು ವೇಳೆ 2ನೇ ವರ್ತಮಾನ, ಒಂದು ವೇಳೆ ಯಾರಾದರೂ ನಮ್ಮಲ್ಲಿ ಸಮಾಧಾನ ಒಪ್ಪಂದ ಮಾಡಿಕೊಳ್ತೀವಿ ಅಂದರೆ ಈಗಲೇ ಒಪ್ಪಂದ ಮಾಡ್ಕೊಂಬಿಡಿ. 2ನೇ ವರ್ತಮಾನ.
ಮೂರನೇ ವರ್ತಮಾನ ಏನಂತ ಹೇಳ್ತಾರೆ, ಯಾರಾದರೂ ನಮ್ಮ ಮೇಲೆ ಯುದ್ಧಕ್ಕೆ ಸಿದ್ಧವಾಗಿದ್ರೆ ಸಿದ್ಧರಾಗಿದ್ದಾರೆ. ಸುಮ್ಮನೆ ಹೋಗಲಿಲ್ಲ. ದೇವರ ಮಕ್ಕಳು ಎಷ್ಟು ನ್ಯಾಯವಾಗಿ ನೀತಿಯಾಗಿ ಅವರು ನಡೆದುಕೊಂಡಿರೋದಕ್ಕೆ ಉದಾಹರಣೆಗಳು. ಯೆಹೋಶುವ 3 ವರ್ತಮಾನ ಕಳಿಸ್ತಾನೆ. ಮೊದಲನೇದು, ಯಾರಾದ್ರೂ ದೇಶ ಬಿಟ್ಟು ಹೋಗ್ತೀರಾ, ಹೊಟ್ಟು ಹೋಗಿ. ಎರಡನೇದು, ಯಾರಾದ್ರೂ ನಮ್ಮ ಹತ್ರ ಸಮಾಧಾನವಾಗ್ತೀರಾ, ಸಮಾಧಾನ ಆಗ್ಬಿಡಿ. ಮೂರನೇದು, ಯಾರಾದರೂ ಯುದ್ಧ ಮಾಡಿ ಸಿದ್ಧವಾಗಿದ್ದೀರಾ, ಸಿದ್ಧರಾಗಿರಿ. ಈ ವರ್ತಮಾನಕ್ಕೆ ಕೆಲವರು ಮಾತ್ರ ಹೇಳಿದ್ರು, ಯೆಹೋಶುವನ ಮಾತಿಗೆ ಸರಿ ಅಂತ ಹೇಳಿ ಈ ವರ್ತಮಾನ ಅಲ್ಲಿಗೆ ಹೋಯಿತು. ಅದನ್ನು ನೋಡೋಕ್ಕೆ ಗೂಢಾಚಾರಿ ಕೆಲಸ ಮಾಡಿ, ಅಂದರೆ ಆ ಸಮಯದಲ್ಲಿ ಕೆಲವರು ಗುಂಪು ಹೊರಟೋಯ್ತು. ಏನು, ನಮಗೆ ಬೇಡಪ್ಪ ನಿಮ್ಮ ಜೊತೆ ಅಂತೇಳಿ. ಆ ಹೊರಟೋದ ಗುಂಪು ನಾರ್ತ್ ಆಫ್ರಿಕಾ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ನಾರ್ತ್ ಆಫ್ರಿಕಾ, ಉತ್ತರ ಆಫ್ರಿಕಾ. ಆದ್ದರಿಂದಲೇ ಈ ದಿನದಲ್ಲಿ ಆಫ್ರಿಕಾ ದೇಶದಲ್ಲಿ ಗಿರ್ಗಿಶ್ ಅನ್ನೋ ಪಟ್ಟಣ ಇದೆ. ಯಾವ ಪಟ್ಟಣ ಇದೆ? ಗಿರ್ಗಿಶ್ ಅನ್ನೋ ಪಟ್ಟಣ ಇದೆ. ಆದಿಕಾಂಡ 15ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ನಿಮಗೆ ನೆನಪಿಗೆ ತರ್ತೀನಿ. 20ನೇ ವಾಕ್ಯದಲ್ಲಿ ಅಲ್ಲಿ ಇದ್ದಾರೆ ನೋಡಿ, ಬೇರೆ ಜನಾಂಗ ಮತ್ತೆ ಇವರು ಯಾರ್ಯಾರಿದ್ರು ಅಂತೇಳಿ 15ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ ನೋಡುವಾಗ 19ನೇ ನೋಡಿ, ಕೇನಿಯರು, ಕೆನಿಜಿಯರು, ಕದ್ಮೋನಿಯರು, ಇತ್ತಿಯರು, ಪೆರಿಜಿಯರು, ರೆಫಾಯರು, ಅಮೋರಿಯರು, ಕಾನಾನಿಯರು, ಗಿರ್ಗಾಶಿಯರು, ಎಬೂಸಿಯರು ವಾಸವಾಗಿರುವ ದೇಶವನ್ನು ಕೊಡುವೆನೆಂದು ವಾಗ್ದಾನ ಮಾಡಿದನು. ಆದರೆ ಪ್ರಮುಖವಾದದ್ದು 7. ಆದರೆ ಇಲ್ಲಿ ಸುಮಾರು 10 ಜನಾಂಗ ಬರೆಯಲ್ಪಟ್ಟಿದೆ. ಎಷ್ಟು ಜನಾಂಗ ಬರೆಯಲ್ಪಟ್ಟಿದೆ? 10 ಜನಾಂಗ ಬರೆಯಲ್ಪಟ್ಟಿದೆ. ಆದರೆ ಪ್ರಮುಖವಾದದ್ದು 7. ಅದಕ್ಕೇ ನಾನು ಉಪವಾಸದಲ್ಲಿ 7 ಕುರಿತು ಒಂದು ಅದ್ಭುತವಾದ ಸಂದೇಶ ಕೊಟ್ಟಿದ್ದೀನಿ. ಯಾರಾದರೂ ಆ 7ರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಈ ಉಪವಾಸ ಸಂದೇಶವನ್ನು ಕೇಳಿ, ಸೇವಿಯರ್ ಮಿನಿಸ್ಟ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋರು ಇದ್ದರೆ ಮಾಡಿದರೆ ಅವ್ರಿಗೆ ಹೇಳಿಕೊಟ್ಟು ಮಾಡಿಸಿ ಉಪವಾಸ ವಾಕ್ಯಗಳನ್ನು ಕೇಳಿ ವಾಕ್ಯದಿಂದ ಬಲ ಹೊಂದ್ಕೊಳ್ತೀರ. ಇಲ್ಲಿ ಹೇಳಿರೋ ಪ್ರಕಾರ ಆ ನಾರ್ತ್ ಆಫ್ರಿಕಾ ಅಂದರೆ ಉತ್ತರ ಆಫ್ರಿಕಾ, ಅದರಿಂದಲೇ ಇವತ್ತು ಆಫ್ರಿಕಾ ದೇಶದಲ್ಲಿ ಏನಿದೆ, ಗಿರ್ಗಾಶ್. ಈ ಜನಾಂಗದ ಕುರಿತು ಯೆಹೋಶುವನು 3ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಏನಂತ ಹೇಳಿ ಬರ್ಸಿದ್ದಾನೆ ಅಂತೇಳಿದ್ರೆ ಅಲ್ಲೂ ಕೂಡ ಈ ಪದ ಬರೆಯಲ್ಪಟ್ಟಿದೆ. ಯೆಹೋಶುವ 3ನೇ ಅಧ್ಯಾಯ 10ನೇ ವಾಕ್ಯ. ಯೆಹೋಶುವ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಗಮನಿಸುವಾಗ, ಚೈತನ್ಯ ಸ್ವರೂಪನಾದ ದೇವರು ನಿಮ್ಮ ಮಧ್ಯದಲ್ಲಿ ಇರುತ್ತಾನೆಂದು ಆತನು ಕಾನಾನಿಯರು, ಇತ್ತಿಯರು, ಇವಿಯರು, ಬೆರಿಜಿಯರು, ಗಿರ್ಗಾಶಿಯರು, ಅಮೋರಿಯರು, ಎಬೂಸಿಯರು ಇವರನ್ನೆಲ್ಲ ನಿಮ್ಮ ಮುಂದೆ ತಪ್ಪದೆ ಹೊರಡಿಸುವನೆಂಬುದು ನಿಮಗೆ ಗೊತ್ತಾಗುವುದು. ಬರೆಸಿದ್ದಾರೆ. ಚರಿತ್ರೆ ಇದೆ, ಸುಮ್ಮನೆ ಯಾವುದೋ ಒಂದು ಕಥೆನೋ ಪುರಾಣನೋ ಅಲ್ಲ ಇವು, ಆಯ್ತಾ? ಅದೇ ರೀತಿಯಾಗಿ ನೆಹೆಮ್ಯ ಬರೆದಿದ್ದಾನೆ. ಪ್ರವಾದಿ ನೆಹೆಮ್ಯ ಕೂಡ ತನ್ನ ಪುಸ್ತಕದಲ್ಲಿ 9ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ಬಿಬ್ಲಿಕಲ್ ಎಟಿಮಾಲಜಿ ಪ್ರಕಾರ ಗಿರ್ಗಾಶಿರು ಎಂಬ ಪದಕ್ಕೆ ಅರ್ಥ ಏನು ಅಂತ ಹೇಳಿ ನಾವು ನೋಡುವಾಗ, ಆ ಅರ್ಥದಿಂದ ನಾವು ಕಲಿಯಬೇಕಾದ ಆತ್ಮಿಕ ಪಾಠ ಏನು ಅಂತ ನೋಡುವಾಗ, ಗಿರ್ಗಾಶಿರು ಎಂಬ ಪದದ ಅರ್ಥ ಮಣ್ಣಿನಲ್ಲಿ ವಾಸಿಸುವರು. ಏನವರು? ಮಣ್ಣಿನಲ್ಲಿ ಅಂದರೆ ಭೂ ಸಂಬಂಧದ ಮೇಲೆ ಆಸೆ ಪಡುವವರು, ಮಣ್ಣಿನಲ್ಲಿ ವಾಸ. ಎರಡನೇದು, ಹೋಗ್ತಾರೆ ಬರ್ತಾರೆ. ಏನು ಮಾಡ್ತಾರೆ ಅವರು? ಹೋಗ್ತಾರೆ ಅಂದರೆ ಸ್ಥಿರ ಮನಸ್ಸಿಲ್ಲ ಅವರಿಗೆ. ಅವನಿಗೇನಿಲ್ಲ, ಸ್ಟಡಿ ಮೈಂಡ್ ಅವರಿಗೆ ಇರಲಿಲ್ಲ. ಅಂದರೆ ಅಸ್ಥಿರವಾದದ್ದು ಅವ್ರದ್ದು, ಸ್ಥಿರ ಮನಸ್ಸು ಅವರಿಗೆ ಇರಲಿಲ್ಲ. ಈಗ ನಾವು ಆತ್ಮಿಕ ಪಾಠ ಏನು ಕಲಿಬೇಕು ಅಂತ ಹೇಳಿದ್ರೆ, ಭೂ ಸಂಬಂಧವಾದಗಳ ಮೇಲೆ ನಮಗೆ ಮನಸ್ಸು ಬರಬಾರ್ದು. ನಾವು ಅಸ್ಥಿರದಿಂದ ದೂರವಿದ್ದು ಸ್ಥಿರವಾಗಿರಬೇಕು. ಗಿರ್ಗಾಶಿಯರು ಅಂದರೆ ಅದರಿಂದ ಆತ್ಮಿಕ ಪಾಠ ನಾವು ಕಲಿಬೇಕಾಗಿದ್ದು, ಭೂ ಸಂಬಂಧವಾದ ಮೇಲೆ ಮನಸ್ಸಿಡಬಾರದು. ನಮಗೆಲ್ಲರಿಗೂ ಮನಸ್ಸಿದೆ. ಮನಸ್ಸಿಲ್ಲ ಅಂತ ಯಾರನ್ನ ಇದ್ದೀರಾ? ಮನಸ್ಸಿಲ್ಲ ಅಂತ ಹೇಳೋರು ಕೈ ಎತ್ತಿ ನೋಡೋಣ. ಎಲ್ಲರಿಗೂ ಮನಸ್ಸಿದೆ. ಆದರೆ ಆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಶರೀರ ಒಂದು ಕಡೆ, ಯಾವುದು ಹೇಳ್ಬೇಕಾ? ಮನಸ್ಸು ಒಂದು ಕಡೆ. ಶರೀರ ಇಲ್ಲೇ ಕುಂತಿದೆ. ಎಲ್ಲಿದೆ? ಸಭೆ ಒಳಗೆ ಇದೆ. ಆದರೆ ಮನಸ್ಸು ಅಮೇರಿಕನ್ನಲ್ಲಿದೆ. ಎಲ್ಲಿದೆಯೋ ದೇವ್ರಿಗೆ ಮಾತ್ರ ಗೊತ್ತು. ಇಲ್ಲಿ ಕುಳಿತಿರೋರೆಲ್ಲ ಮನಸ್ಸುಗಳು ಇಲ್ಲಿ ಶರೀರ ಇದ್ಕೊಂಡು ಮನಸ್ಸು ಬೇರೆ ಎಲ್ಲಿದೆ ಅಂತ ದೇವರಿಗೆ ಕ್ಲೀನಾಗಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ಸೊ ದೇವ್ರು ಹೇಳ್ತಾರೆ ಇವತ್ತು ಮನಸ್ಸಿದೆ, ಆದರೆ ಏನು ಹೇಳ್ತಿದೆ? ಬೇರೆ ಕಡೆ ಇದೆ. ಅಂದರೆ ಇಂದು ದೇವರ ಮಕ್ಕಳಂದು ಹೇಳಿಕೊಂಡು ಅನೇಕರು ಭೂ ಸಂಬಂಧವಾದಗಳ ಮೇಲೆ ಹೆಚ್ಚು ಮನಸ್ಸು ಇಡ್ತಾರೆ, ಹೋಗ್ತಾರೆ, ಚಿಂತಿಸ್ತಾರೆ. ಮನಸ್ಸಿಡ್ತಾರೆ, ಹೋಗ್ತಾರೆ, ಚಿಂತಿಸ್ತಾರೆ. ಹುಡುಕೋಣ ಎಂಬುದಾಗಿ ಇವತ್ತು ಬಹಳ ವಿಷಯಗಳು ನಡೀತವೆ. ನಾನು ಉದಾಹರಣೆಗೆ ಹೇಳ್ತೀನಿ. ದೇವರ ಬಳಿ ಬರುವಂಥ ಕೆಲವರು ತಮ್ಮ ಉದ್ದೇಶ ಹೆಂಗಿದೆ ಅಂತ ಹೇಳಿದ್ರೆ, ಆ ಸಭೆಗೆ ಹೋಗೋಣ, ಪಾಸ್ಟರ್ ಪವರ್ಫುಲ್ ಆಗಿದ್ದಾರ, ಪಾಸ್ಟರ್ ಪವರ್ಫುಲ್ ಆಗಿದ್ದಾರ, ನಮಗೇನಾದ್ರು ಪ್ರಯೋಜನವಿದೆಯಾ, ಉಪಯೋಗ ಇದೆಯಾ ಅಂತ ಹುಡುಕುವಂಥ ವಿಶ್ವಾಸಿಗಳು ಬಹಳ ಜನ ಇದ್ದಾರೆ ಅಂತ.
ಇಂಥವರು ತಮ್ಮ ಬದುಕಿನಲ್ಲಿ ಪರಲೋಕದ ಸಂಬಂಧ, ಆತ್ಮೀಯತೆ ಕುರಿತು ಯೋಚನೆ ಚಿಂತನೆ ಇಲ್ಲದವರಾಗಿರ್ತಾರೆ. ಇವರಿಗೆ ಪಾಸ್ಟರ್ ಹೇಗಿದ್ದಾರೆ, ಪಾಸ್ಟರಿಂದ ಪವರ್ ಇದೆಯಾ ಅಂತ ಹುಡುಕ್ತಾರೆ ಹೊರತು, ಆದರೆ ನಾವು ಆತ್ಮಿಕತೆಯಲ್ಲಿ ಬೆಳೆದು ನಾವು ಆತ್ಮಿಕತೆಯಲ್ಲಿ ನಾವು ಏನು ಮಾಡಬೇಕು ಆ ಚಿಂತನೆಯೂ ಇಲ್ಲ, ಯೋಚನೆಯೂ ಇಲ್ಲ. ಆದರೆ ಇವ್ರಿಗೇನು ಬೇಕೋ ಪಾಸ್ಟರ್ ಪವರ್ಫುಲ್ ಆಗಿ, ಅಂದರೆ ವಾಕ್ಯದ ಕಡೆಗೆ ನಡೆಸುವ ಸಭೆ ಬೇಡ, ಓನ್ಲಿ ಬಿಡುಗಡೆ ಸ್ವಸ್ಥತೆ ಇದ್ರೆ ಸಾಕು. ವಾಕ್ಯದ ಕಡೆ ನಡೆಸಿದ್ರೆ ಅವನು ಮಾನಸಾಂತರ ಹೊಂದುತ್ತಾನೆ, ಪಶ್ಚಾತ್ತಾಪ ಹೊಂದುತ್ತಾನೆ, ರಕ್ಷಣೆ ಹೊಂದುತ್ತಾನೆ. ಆದರೆ ವಾಕ್ಯದ ಕಡೆ ನಡೆಸದೇ ಇದ್ರೆ ಅಲ್ಲಿ ಸ್ವಸ್ಥತೆ ಇದೆ, ಬಿಡುಗಡೆ ಇದೆ. ಹೇಗೆ ಸಾಧ್ಯ ಅಂತೇಳಿ ಪ್ರಶ್ನೆ ಮಾಡ್ತೀರಾ? ದೇವರ ಬಳಿ ಬಂದವನು ಯಾವತ್ತೂ ದೇವರು ತಳ್ಳಿ ಬಿಡುವನಲ್ಲ. ಹಲ್ಲೆಲೂಯ. ಯಾರು ವಾಕ್ಯದಲ್ಲಿ ನೆಲೆಗೊಳ್ತಾರೋ ಅವರಲ್ಲಿ ದೇವರು ನೆಲೆಗೊಳ್ತಾನೆ. ಹಲ್ಲೆಲೂಯ. ಸ್ವಸ್ಥತೆ ಹೊಂದಿದವರಿಗೆ ಬಿಡುಗಡೆ ಹೊಂದಿದೆ, ಇವ್ನು ನನ್ನ ಹತ್ರ ಬಂದ ಸ್ವಸ್ಥತೆ ಹೊಂದಿದ, ನಾನು ಇವರಲ್ಲಿ ವಾಸ ಮಾಡ್ತೀನಿ ಅಂತೇಳಿ ಅವ್ರ ಹತ್ರ ವಾಸ ಮಾಡಲ್ಲ. ಯಾರು ವಾಕ್ಯದಲ್ಲಿ ನೆಲೆಗೊಳ್ತಾರೋ ಅವರೊಳಗೆ ದೇವರು ನೆಲೆಗೊಳ್ತಾರೆ. ಹಲ್ಲೆಲೂಯ. ಅದನ್ನು ಗಮನಿಸ್ಬೇಕು ನೀವು. ಅದಕ್ಕೆ ಕೆಲವರಂತೂ ಪಾಸ್ಟರ್ ಬಳಿ ಹೇಳ್ತಾರೆ, ಪ್ರಾರ್ಥನಾ ಜೀವಿತದಲ್ಲಿ ಮತ್ತು ಕೊಡೋದಲ್ಲಿ ಸ್ವಲ್ಪ ಬೆಳಿಬೇಕು ಮನಸ್ಸಿದೆ, ಆದರೆ ಆಗ್ತಾ ಇಲ್ಲ. ಪ್ರಾರ್ಥನೆಯಲ್ಲಿ ಬೆಳಿಬೇಕು ಅಂತ ಅನ್ಕೊತೀನಿ, ಕೊಡಬೇಕು ಅಂತ ಅನ್ಕೊತೀನಿ, ಇನ್ನು ಚೆನ್ನಾಗಿ ಬೆಳಿಬೇಕು ಅಂತ ಮನಸ್ಸು ಮಾಡ್ತೀನಿ, ಆದರೆ ಆಗ್ತಾ ಇಲ್ಲ. ಹೇಳೋದು ಅರ್ಥ ಏನು? ಹೆಚ್ಚಿನ ಪ್ರಾಧಾನ್ಯತೆ ಭೂ ಸಂಬಂಧವಾದವುಗಳ ಮೇಲೆ ಸಮಯ ಕಳೆಯೋದ್ರಿಂದ. ಯಾವುದಾದ್ರೂ ಸಮಯ ಕಳೀತೀವಿ ಅಂತ ಹೇಳಿದ್ರೆ, ಇವತ್ತು ಮನರಂಜನೆ ಅನ್ನೋದು, ಎಂಟರ್ಟೈನ್ಮೆಂಟ್ ಮನುಷ್ಯನಿಗೆ ಬಹಳವಾಗಿ ಬೇಕಾಗಿದೆ. ಅದನ್ನೇ ಜಾಸ್ತಿ ಹುಡುಕ್ತಾನೆ. ಅದು ಮ್ಯೂಸಿಕ್ ಆಗ್ಬೋದು, ಸಾಂಗ್ ಆಗ್ಬೋದು, ಗೇಮ್ಸ್ ಆಗ್ಬೋದು, ಸ್ಪೋರ್ಟ್ಸ್ ಆಗ್ಬೋದು, ಟಿ ವಿ ಆಗ್ಬೋದು, ಇಂಟರ್ನೆಟ್ ಆಗ್ಬೋದು, ಇನ್ನು ಎಕ್ಸೆಟ್ರಾ. ಇವೆಲ್ಲವೂ ಕೂಡ ಭೂ ಸಂಬಂಧವಾದವುಗಳೇ. ಹಾಗಂತೇಳಿ ಇವು ಯಾವುದು ಬೇಡವ? ನಮಗೆ ಬೇಕು, ಇವೆಲ್ಲವೂ ಬೇಕು. ಇವೆಲ್ಲವೂ ಇದ್ರೇ ಪ್ರಪಂಚದ ಕುರಿತು ನಮಗೆ ತಿಳುವಳಿಕೆ ಬರೋದು. ನಾವೇನು ತಿಳ್ಕೊಳ್ದಿರೋ ಒಂದು ಗೋಡೆ ಮಧ್ಯದಲ್ಲಿ ಅಂದರೆ ನಾವು ಕಾಡಲ್ಲಿ ವಾಸನೆ ಮಾಡಬೇಕಿತ್ತು. ಕಾಡಲ್ಲಿದ್ದರೆ ಟಿ ವಿ ಸಿಗುತ್ತಾ, ಇಂಟರ್ನೆಟ್ ಸಿಗುತ್ತಾ? ನಿನಗೆ ಬಟ್ಟೆನೂ ಸಿಗೋಲ್ಲ. ನೀನು ಅಲ್ಲಿ ಏನೋ ಗಡ್ಡೆನೋ ಗಣಸೋ ಏನೋ ಒಂದು ತಿನ್ಕೊಂಡು, ಸೊಪ್ಪು ತಿನ್ಕೊಂಡು, ನೀನು ಹಣ್ಣು ತಿನ್ಕೊಂಡು, ಹಂಪಲ ತಿನ್ಕೊಂಡು ಇರಬೇಕೇ ಹೊರತು ಇನ್ನೇನು ಬಟ್ಟೆ ಕೂಡ ಧರಿಸ್ಕೊಳ್ಳೋಕ್ಕಾಗಲ್ಲ. ಕಾಡಲ್ಲಿ ಇದ್ದವನಿಗೆ ಅವೆಲ್ಲ ಬೇಕಾಗಿಲ್ಲ. ಆದರೆ ನೀನು ಸಿಟಿಯಲ್ಲಿದೆಯಾ, ಪಟ್ಟಣದಲ್ಲಿದೆಯಾ, ಇವತ್ತು ನಿನ್ನ ಬೆಳವಣಿಗೆ ಆಗ್ತಾ ಇದೆಯಾ, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಇವೆಲ್ಲ ಆಗ್ತಾ ಇದ್ರೆ ನಿನಗೆ ಸ್ಪೋರ್ಟ್ಸು, ಟಿ ವಿ, ಇಂಟರ್ನೆಟ್ಟು, ನಮಗೆ ಮ್ಯೂಸಿಕ್ಕು, ಸಾಂಗು, ಗೇಮ್ಸು ಎಲ್ಲವೂ ಬೇಕು, ಎಂಟರ್ಟೈನ್ಮೆಂಟ್ ಬೇಕು. ಆದರೆ ತಿಳ್ಕೊಬೇಕಾದ್ರೆ ಗೊತ್ತಾ, ಇವುಗಳು ನಿನ್ನ ದೇವರೊಂದಿಗೆ ಕಳೆಯಬೇಕಾದ ಸಮಯವನ್ನು ಕದಿಬಾರಿ. ಹಲ್ಲೆಲೂಯ. ಇವು ಯಾವ ಏನು ಮಾಡಬಾರ್ದು? ನೀನು ದೇವರೊಂದಿಗೆ ಇರಬೇಕಾದ ಸಮಯವನ್ನು ಅದೇನು ಮಾಡಬಾರ್ದು? ಕದಿಬಾರ್ದು. ಆದರೆ ಇವತ್ತು ಕದೀತಾ ಇದೆ. ಪ್ರತಿಯೊಂದು ಮನರಂಜನೆ, ಎಂಟರ್ಟೈನ್ಮೆಂಟು, ನೀವು ಮಾಡುವಂಥ ಗೇಮ್ಸು, ಟಿ ವಿ, ಸ್ಪೋರ್ಟ್ಸು, ಎಕ್ಸೆಟ್ರಾ, ಇನ್ನೂ ಏನು ಇಂಟರ್ನೆಟ್, ಇವೆಲ್ಲವೂ ಕೂಡ ನಮ್ಗೇನು ಮಾಡುತ್ತೆ? ದೇವರೊಂದಿಗೆ ಕಳೆಯಬೇಕಾದ ಸಮಯವನ್ನು ಕದೀತಾ ಇದೆ. ಅಂದರೆ ಭೂ ಸಂಬಂಧವಾದವುಗಳು, ಇವುಗಳಿಂದ ನಾವೇನಾಗಬೇಕು? ದೂರ ಇರಬೇಕು. ಅದನ್ನೇ ದೇವರು ಇವತ್ತು ನಮ್ಗೆ ಹೇಳ್ತಿರೋದು. ಗಿರ್ಗಾಶ್ಯರು ಅಂತ ಹೇಳಿದ್ರೆ ನಾವು ಭೂ ಸಂಬಂಧವಾದವುಗಳಿಂದ ದೂರ ಇರಬೇಕು. ಅಂದರೆ ಇವತ್ತು ತೀರ್ಮಾನ ಮಾಡಬೇಕು, ಭೂ ಸಂಬಂಧವಾದಗಳ ಮೇಲೆ ನನಗೆ ಮನಸ್ಸಿಲ್ಲ ಅಂತ ಹೇಳಬೇಕು. ಇಂಥವರಿಗೆ ಮಾತ್ರ ದೇವರು ವಿಶೇಷವಾದ ಕರುಣೆ, ದಯೆಯನ್ನು ಕೊಟ್ಟು ಅವ್ರನ್ನ ಮನಸ್ಸಿನಲ್ಲಿ ರಾಜ್ಯದ ಕುರಿತು ಚಿಂತಿಸುವಾಗ ದೇವರೊಂದಿಗೆ ಅವರಿಗೆ ಸಹವಾಸ, ದೇವರವರಿಗೆ ಸಹಾಯಕನಾಗಿ ಬರುವುದಕ್ಕೆ ಸಾಧ್ಯವಾಗುತ್ತೆ. ಭೂ ಸಂಬಂಧದ ಚಿಂತೆಗಳನ್ನು ಬಯಸಬೇಕು ಅಂತ ಹೇಳಿ ಸತ್ಯದಲ್ಲಿ ಏನು ಗೊತ್ತಾ ಹೇಳಿದೆ? ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಸಂಪಾದಿಸಬೇಕು, ಈ ಚಿಂತನೆಲ್ಲ ಬೇಡ. ಅವುಗಳಿಂದ ದೂರ ಇರ್ರಿ. ಅವುಗಳಿಗೆ ನಮಗೆ ವಾಕ್ಯನ ಕೊಟ್ಟಿದ್ದಾರೆ. ಹಕ್ಕಿಗಳನ್ನ ನೋಡ್ರಿ, ಅವು ಬಿತ್ತುವುದು ಇಲ್ಲ, ಕೊಯ್ಯುವುದೂ ಇಲ್ಲ, ಅವುಗಳಿಗಿಂತ ನೀವು ಶ್ರೇಷ್ಠ ಅಂತ ಹೇಳ್ತಾರೆ. ಸೊಲೊಮೋನನ ಆಲಯದ ವೈಭವಕ್ಕಿಂತ ಇಲ್ಲಿರುವಂಥ ಹೂಗಳನ್ನು ನೋಡ್ರಿ, ಇವುಗಳಿಗಿಂತ ನೀವು ವಿಶೇಷವಾದವರು ಅಂತ ಹೇಳ್ತಾರೆ. ನಮ್ಮನ್ನು ಅಲ್ಲಿ ವಿಶೇಷವಾದ ಸ್ಥಾನದಲ್ಲಿ ಇರ್ತಾರೆ. ಆದರೆ ನಾವೇನಾಗಿದ್ದೀವಿ? ನಾವು ಅದನ್ನು ತಿಳ್ಕೋಬೇಕು. ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಆಶೀರ್ವಾದವನ್ನು ಅಂದ್ಕೊಳ್ತೀವಿ. ಯಾವುದೇ ಒಂದು ನೋಡಿ, ಅವ್ರ ಹತ್ರ ಏನು ಕೇಳಬೇಕು ಅಂದರೆ, ಮೊದಲನೇದು ಮೇಲಾದದ್ದು ಬೇಕಪ್ಪ, ನನಗೆ ಪರಲೋಕ ಬೇಕಾಗಿದೆ. ಎರಡನೇದು ನಿನ್ನ ರಾಜ್ಯ ಬೇಕಾಗಿದೆ. ತನ್ನ ಶಿಷ್ಯರಿಗೆ ಅದನ್ನೇ ಹೇಳ್ಕೊಟ್ಟಿದ್ದವರು ಪ್ರಾರ್ಥನೆಯಲ್ಲಿ. ಮೊದಲೇನು ಕೇಳಿದ್ರು ಅಂತ ಹೇಳಿದ್ರು? ಮೊದಲು ಪರಲೋಕ ಬೇಕು. ಎರಡನೇದು ನಿನ್ನ ರಾಜ್ಯ ಬರಲಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಫಸ್ಟ್ ಹೇಳಿಸಿದ್ರ ಶಿಷ್ಯರ ಕೈಯಲ್ಲಿ ಪ್ರಾರ್ಥನೆ. ಎರಡನೇದು ಹೇಳಿದ್ರು ನಿನ್ನ ರಾಜ್ಯವು ಬರಲಿ. ಇದನ್ನೇ ನಾವು ಬಯಸಬೇಕು.
ಪ್ರತಿಯೊಬ್ಬ ವಿಶ್ವಾಸಿ. ಯಾವುದೇ ಹೊರ ದೇಶದಲ್ಲಿ ನಮ್ಮ ದೇವರು, ಈಗ ನೋಡಿ ನಮ್ಮ ದೇಶದ ರಾಯಭಾರಿ ಇರ್ತಾರೆ ಯಾವುದೇ ಒಂದು ದೇಶದಲ್ಲಿ. ರಾಯಭಾರಿ ಕೆಲಸ ಏನು ಅಂತ ಹೇಳಿದ್ರೆ ನಮ್ಮ ದೇಶದ ಪರವಾಗಿ ಮಾತನಾಡುವುದು. ಅಂದರೆ ರಾಯಭಾರಿ ಕಚೇರಿಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಅವರ ಫೋಟೋ, ರಾಷ್ಟ್ರಪತಿ ಅವರ ಫೋಟೋ, ಹಾಗೂ ಅಲ್ಲಿ ರಾಯಭಾರಿ ಆಗಿರ್ತಾರಲ್ಲ ಅವ್ರ ಫೋಟೋ ಇರುತ್ತೆ. ಆ ರಾಯಭಾರಿ ಕಚೇರಿಯಲ್ಲಿ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಮತ್ತು ರಾಯಭಾರಿ 3 ಜನದ್ದು ಫೋಟೋ ಇರುತ್ತೆ. ಕಚೇರಿಗೆ ಒಂದು ಕಾಂಪೌಂಡ್ ಇರುತ್ತೆ. ಆ ಕಾಂಪೌಂಡ್ ಒಳಗಡೆ ಹೋಗ್ಬೇಕು ಅಂದರೆ ಯಾವುದು ಪೊಲೀಸ್ ಆದರೂ ಸರಿ, ಆರ್ಮಿ ಆದರೂ ಸರಿ, ರಾಯಭಾರಿ ಪರ್ಮಿಷನ್ ಕೊಟ್ಟರೆ ಕಾಂಪೌಂಡ್ ಒಳಗೆ ಬರೋಕ್ಕೆ ಸಾಧ್ಯ. ಅಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ. ಇವತ್ತು ಅದೇ ರೀತಿ ದೇವರ ಮಕ್ಕಳು ಸಹ ಪರಲೋಕ ದೇಶದ ರಾಯಭಾರಿಗಳು. ನಾವ್ಯಾರು? ಪರಲೋಕ ದೇಶದ ರಾಯಭಾರಿಗಳು. ಈಗ ದೇವರ ವಾಕ್ಯ ಅಂತ ಹೇಳಲ್ಪಟ್ಟಿದೆ, ದೇವರು ಶಿರಸ್ಸು, ಶರೀರ ನಾವು. ದೇವರು ಏನಾಗಿದ್ದಾರೆ? ಶಿರಸ್ಸಾಗಿದ್ದಾರೆ, ನಾವೇ ಶರೀರವಾಗಿದ್ದೀವಿ. ಈ ಶರೀರ ಹೇಗಿರಬೇಕು ಅಂದರೆ ಅನುಮತಿ ಇಲ್ಲದೆ ಯಾವುದು ಒಳಗಡೆ ಬರೋ ಹಾಗಿಲ್ಲ. ಇಲ್ಲಿ ಯಾರ್ಯಾರ ಫೋಟೋ ಇರಬೇಕು? ತಂದೆಯಾದ ದೇವರ ಫೋಟೋ ಇರಬೇಕು, ಕುಮಾರನ ಯೇಸು ಕ್ರಿಸ್ತನ ಫೋಟೋ ಇರಬೇಕು, ಪವಿತ್ರಾತ್ಮನ ಫೋಟೋ ಇರಬೇಕು ಇಲ್ಲಿ ಒಳಗಡೆ. ಈ ಕಚೇರಿ, ಈ ಶರೀರವೆಂಬ ಕಚೇರಿ ಒಳಗಡೆ ಬರೋದಕ್ಕೆ ನಮ್ಮ ಪರ್ಮಿಷನ್, ನಮ್ಮ ಅನುಮತಿಯಿಂದ ಅವ್ರು ಬರೋಕ್ಕಾಗಲ್ಲ. ಯಾಕೆ? ರಾಯಭಾರಿ ನಾವೇ ತಾನೆ. ರಾಯಭಾರಿ ಕಚೇರಿ ಒಳಗಡೆ ಬರಬೇಕಂದ್ರೆ ಯಾರು ಅನುಮತಿ ಕೊಡಬೇಕು? ರಾಯಭಾರಿ ಅನುಮತಿ ಕೊಡಬೇಕು. ಹಾಗೆ ಈ ಕಚೇರಿಯಲ್ಲಿ, ಈ ದೇಹದಲ್ಲಿ ನಾವು ಅನುಮತಿ ಕೊಟ್ರೆ ಪ್ರಭು ಸಂಬಂಧ ಅದು ಒಳಗೆ ಬರೋದು. ಅರ್ಥ ಆಯ್ತು ಇವಾಗ? ಸೊ ನಾವು ಅನುಮತಿ ಕೊಡಲಿಲ್ಲ ಅಂದರೆ ಅದು ಒಳಗಡೆ ಬರಲ್ಲ. ನಾವು ಅವಕಾಶ ಕೊಡಬಾರ್ದು. ಅವಕಾಶ ಕೊಟ್ಟಾಗ ಅದು ಒಳಗಡೆ ಬಂದುಬಿಡುತ್ತೆ. ಅದಕ್ಕೇ ದೇವರು ಇವತ್ತು ನಮಗೆ ಎಷ್ಟು ಎಕ್ಸಾಂಪಲ್ ಆಗಿ ನಮಗೆ ಇವತ್ತು ತಿಳಿತಾರೆ. ಕೊಲೋಸ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ನೆನಪಿಗೆ ತರ್ತೀನಿ ನೋಡಿ. ಕೊಲೋಸ್ಯರಿಗೆ 3ನೇ ಅಧ್ಯಾಯ, ಕೊಲೋಸ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಒಂದು ವಾಕ್ಯನ ಓದೋಣ. 3ನೇ ಅಧ್ಯಾಯ 1ರಿಂದ ಓದೋಣ. ಅದರಲ್ಲಿ ಏನಂತ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರೆ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢಾಗಿದ್ದಾನೆ. ನಾವು ಯಾವ್ದು ನೋಡ್ಬೇಕಂತೆ? ಭೂ ಸಂಬಂಧವಾದದ್ದಲ್ಲ, ಮೇಲಿರುವುಗಳನ್ನು ಹುಡುಕಬೇಕು. ನಂತರ ಆ ಮೇಲಿನ ಹುಡುಕ್ರಿ ಅಂತ ಹೇಳುವಾಗ ಅಲ್ಲಿ ಯಾರಿದ್ದಾರೆ ಅಂದರೆ ಕ್ರಿಸ್ತನು ದೇವರ ಬಲಗಡೆಯಲ್ಲಿ, ತಂದೆಯಾದ ದೇವರ ಬಲಗಡೆಯಲ್ಲಿ ಅವರೇನಾಗಿದ್ದಾರೆ? ಆಸನಾರೂಢನಾಗಿದ್ದಾರೆ. ಈ ವಾಕ್ಯನ ಕೆಲವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಬಲಗಡೆ ಅಂತ ಹೇಳಿದ್ರೆ ಅವರ ಶಕ್ತಿ. ಸೊ ಅಲ್ಲಿ ಇರೋದು ಒಬ್ಬರೇ ಅನ್ನೋ ಉಪದೇಶ ಕೆಲವು ಕಡೆ ಬಂದ್ಬಿಟ್ಟಿದೆ. ಅಲ್ಲಿ ಇಬ್ಬರಿಲ್ಲ, ಒಬ್ಬರೇ. ಬಲಗಡೆ ಅನ್ನೋದು ದೇವರು ಯೇಸು ಕ್ರಿಸ್ತನೇ, ಬಲಗಡೆ ಅನ್ನೋದು ಅವ್ರ ಶಕ್ತಿ ಅಂತೇಳಿ ಉಪದೇಶ ಮಾಡ್ತಾರೆ. ಅದರಲ್ಲಿ ಸ್ಪಷ್ಟವಾಗಿ ಪೌಲನು ಕೊಲೊಸ್ಸೆ ಪಟ್ಟಣಕ್ಕೆ ಬರೆಯುವಾಗ ಹೇಳ್ತಾ ಇರುವಂಥ ಮಾತು ಇದು. ಪೌಲನು ಬರೆದಂಥ ಪತ್ರಿಕೆ. ಪೌಲನಿಗಿಂತ ಮಿಗಿಲಾದಂಥ ಸೇವಕರು ಇವತ್ತು ಭೂಮಿ ಮೇಲೆ ಬಂದ್ಬಿಟ್ರು. ಏನು ಮಾಡೋಕ್ಕಾಗಲ್ಲ ಬಿಡಿ. ಅದರಲ್ಲಿ ಹೇಳಲ್ಪಟ್ಟಿದೆ, ಮೇಲಿರಂತಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದಗಳ ಮೇಲೆ ಇಡಬೇಡಿರಿ. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಎಷ್ಟು ಅದ್ಭುತವಾದ ಮಾತಲ್ವಾ? ನೆಕ್ಸ್ಟು ಈ ವಾಕ್ಯಗಳ ಕೆಳಗಡೆ ನೋಡಿದ್ರೆ ಭೂ ಸಂಬಂಧ ಯಾವ್ದಾವುದಂತೆಲ್ಲ ಬರೆಯಲ್ಪಟ್ಟಿದೆ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆ, ಇವೆಲ್ಲವೂ ಕೂಡ ಭೂ ಸಂಬಂಧವಾದವುಗಳು ಅಂತೇಳಿ ಬರೆಯಲ್ಪಟ್ಟಿದೆ. ಅಲ್ಲಿಗೆ ಇವತ್ತು ನಾವು ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬಾರ್ದು. ಸಭೆಯಲ್ಲಿ ನಾವು ಹಲೇಲುಯ ಅಂತ ಹೇಳ್ತೀವಿ ಅಲ್ವಾ? ಹಲೇಲುಯ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಗೊತ್ತಿರಬೇಕು. ನಾನು ಎಷ್ಟೋ ಸಲ ಹೇಳಿದ್ದೀನಿ ಹಲೇಲುಯ ಅಂದ್ರೆ ಏನು? ದೇವರಿಗೆ ಸ್ತೋತ್ರ ಅಂದರೆ ಏನಕ್ಕೆ? ಥ್ಯಾಂಕ್ಸ್ ಹೇಳೋದು. ಸ್ತುತಿ ಏನಕ್ಕೆ? ದೇವರನ್ನ ಮಹಿಮೆ ಪಡಿಸೋದು. ಇವತ್ತು ಈ ಅರ್ಥ ಕೂಡ ಕೆಲವು ಸಭೆಗಳಲ್ಲಿ ಗೊತ್ತಿಲ್ಲ. ಹಲ್ಲೆಲೂಯಾ ಅನ್ನೋದು ಆ ದುಷ್ಟನು ನಮ್ಮ ಮೇಲೆ ಅಧಿಕಾರ ಮಾಡ್ತಾನೆ. ಹಲ್ಲೆಲೂಯಾ. ದುಷ್ಟನು ನಮ್ಮ ಮೇಲೆ ಅಧಿಕಾರ ಮಾಡೋದಕ್ಕೆ ದೇವರಿಗೆ ಮಹಿಮೆ ಆಗುತ್ತಾ? ಹೆಂಗೆ ಹೇಳ್ಬೇಕು? ಯಾವುದಕ್ಕೆ ಹಲ್ಲೆಲೂಯಾ? ದುಷ್ಟನನ್ನ ದೇವರು ಕೊಂದಾಕುತ್ತಾರೆ, ಅವನ ನಾಶ ಮಾಡುತ್ತಾರೆ, ಹಲ್ಲೆಲೂಯಾ. ಅದಕ್ಕೆ ಹೇಳ್ಬೇಕು. ದುಷ್ಟನು ನಮ್ಮ ಮೇಲೆ ಅಧಿಕಾರ ಮಾಡ್ತಾನೆ ಅಂತ ಹೇಳುವಾಗ ಅದಕ್ಕೆ ಹಲ್ಲೆಲೂಯಾ ಹೇಳಿದ್ರೆ ಅರ್ಥ ಏನಾಯ್ತು? ಅರ್ಥ ಗೊತ್ತಿದ್ದಾರೆ ಇವತ್ತು ಹಲ್ಲೆಲೂಯಾ ಹಲ್ಲೆಲೂಯಾ ಅಂತ ಮುಸುರು ಬಿಟ್ಟಾಗಲ್ಲ ಹೇಳುವಂಥ ಜನ ಆಗ್ಬಿಟ್ಟಿದ್ದಾರೆ.
ಮಾತೆತ್ತಿದ್ರೆ ಸಾಕು ಅಲ್ಲೇಲುಯ್ಯ ಅಲ್ಲೇಲುಯ್ಯ. ಅದಕ್ಕೆ ಇವತ್ತು ಕೆಲವು ಜನ ನಮ್ಮನ್ನ ಆಡ್ಕೊಂತಾರೆ. ಏನಂತ? ಅವ್ರು ಅಲ್ಲೇಲಿಯ ಗ್ರೂಪ್ನವರು ಏನಂತ ಹೇಳ್ತಿದ್ದಾರೆ? ನಾವು ಆಗಿರಬಾರ್ದು. ಈ ರಕ್ಷಣಾದ ಯೇಸು ಕ್ರಿಸ್ತನ ಸಭೆಯ ಮಕ್ಕಳಿಗೆ ವಿಶೇಷವಾಗಿ ಹೇಳ್ತೀನಿ, ಪ್ರತಿಯೊಂದಕ್ಕೂ ಅರ್ಥ ಗೊತ್ತಿರಬೇಕು. ನಿಮ್ಮನ್ನ ದೇವರು ವಾಕ್ಯದಿಂದ ಎಲ್ಲಾ ವಿಷಯದಲ್ಲೂ ಬಲಪಡಿಸ್ತಿದ್ದಾರೆ. ಹಲ್ಲೆಲೂಯಾ. ಸ್ತೋತ್ರ ಯಾವುದಕ್ಕೆ, ಸ್ತುತಿ ಯಾವುದಕ್ಕೆ? ಇದೇ ರೀತಿ ಒಂದು ಪಾಸ್ಟರು ಒಂದು ಸಭೆಯಲ್ಲಿ ಈ ಮಾತನ್ನು ಹೇಳಿದ್ದು, ಮೇಲಿರುವಂಥವುಗಳ ಮೇಲೆ ನೀವು ಮನಸ್ಸಿಡಿರಿ, ಮೇಲಿರುವಂಥವುಗಳನ್ನ ಹುಡುಕಿರಿ, ಭೂ ಸಂಬಂಧಗಳನ್ನು ಹುಡುಕಬೇಡಿ, ಅದನ್ನು ಇಡಬೇಡಿ ಅಂತ ಹೇಳಿದ್ರು. ಒಂದು ಸ್ತ್ರೀ ಈ ಮೆಸೇಜ್ನ ಕೇಳಿಬಿಟ್ಟು ಸೀದಾ ಮನೆಗೆ ಹೋಗಿ, ಹೆಂಚಿನ ಮನೆಗಳಿಲ್ಲ, ಅಟ್ಟಿ ಮನೆ ಅಂತ ಅಟ್ಟಿ ಕಟ್ಟಿರ್ತಾರೆ ಗೊತ್ತಾ, ದವಸ ಧಾನ್ಯಗಳು ಇಡೋದಕ್ಕೆ ಕೆಲವರು ಅಟ್ಟಿ. ಇವಳು ಸೀದಾ ಹೋಗ್ಬಿಟ್ಟು ನಮ್ಮ ಪಾಸ್ಟರ್ ಹೇಳಿದ್ರು ಮೇಲಿರೋದು ಹುಡುಕ್ಬೇಕು ಅಂತ ಅಟ್ಟಿನಲ್ಲೇ ಹುಡುಕ್ತಾ ಇದ್ದಾಳಂತೆ. ಏನು ಸಿಗ್ಲಿಲ್ವೇ? ಇವತ್ತು ಅಂಥ ವಿಶ್ವಾಸಿಗಳಿದ್ದಾರೆ. ಅಟ್ಟಿನಲ್ಲಿ ಏನು ಹುಡುಕ್ತಿದ್ದಾಳೆ? ಮೇಲಿರೋದು ಹುಡುಕ್ರಿ, ಮೇಲಿರೋ ಹುಡುಗಿಂತ ದೇವ್ರು ಹೇಳಿದ್ರು, ಏನೋ ಇಟ್ಟವ್ರೆ, ಅದಕ್ಕೆ ನನಗೆ ಹೇಳಿದ್ರು ಪಾಸ್ಟರ್ ಅಂತೇಳಿ. ಅಂಥ ಜನ ಇವತ್ತು ವಿಶ್ವಾಸಿಗಳಾಗಿದ್ದಾರೆ. ಅಂಥ ವಿಶ್ವಾಸಿಗಳಾಗಿ ನಾವಿರಬಾರ್ದು. ಮೇಲಿರು ಅಂತ ಹೇಳಿದ್ರೆ ಅದು ಪರಲೋಕದ ಆಶೀರ್ವಾದ. ತಂದೆಯಾದ ದೇವರು, ಕುಮಾರನಾದ ಯೇಸು ಕ್ರಿಸ್ತನು, ಪವಿತ್ರಾತ್ಮನು ನಮಗೆ ಇಟ್ಟಿರುವಂಥ ಆಶೀರ್ವಾದಗಳನ್ನು ನಾವು ಹುಡುಕಬೇಕು. ಅದನ್ನೇ ಇವತ್ತು ನಮ್ಗೆ ಹೇಳ್ಕೊಡ್ತಾರೆ. ಪೌಲನು ಕಠಿಣವಾಗಿ ಒಂದು ಕಡೆ ಬರೆಸ್ತಾನೆ. ಏನಂತೇಳಿ 1 ಕೊರಿಂಥದವರಿಗೆ 15ನೇ ಅಧ್ಯಾಯದಲ್ಲಿ ಕಠಿಣವಾಗಿ ಬರೆಸ್ತಾನೆ ಒಂದು ಮಾತನ್ನು. ಏನಂತೇಳಿ ಬರೆಸ್ತಾನೆ ಅಂತ ಹೇಳಿದ್ರೆ 15ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಲ್ಲಿ ಹೇಳ್ತಾನೆ, ಈ ಜೀವಮಾನದ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ಈ ಪದ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ಬಿಡುತ್ತೆ. ನಿರ್ಭಾಗ್ಯರಿದ್ದಾರೆ ಈ ಭೂಮಿ ಮೇಲೆ. ಯಾರಿದ್ದಾರೆ? ನಿರ್ಭಾಗ್ಯರು. ಭಾಗ್ಯವಂತರಲ್ಲ, ಅವ್ರು ಯಾರಾಗಿದ್ದಾರೆ? ನಿರ್ಭಾಗ್ಯರೇ. ಅಂಥವರಲ್ಲಿ ನಾವು ಸೇರಬಾರ್ದು ಅಂತೇಳಿ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಅದನ್ನು ನಿರೀಕ್ಷೆ ಇಟ್ಟುಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ನಿರ್ಭಾಗ್ಯರಂತೆ. ನಮ್ಮ ನಿರೀಕ್ಷೆ ಯಾರಾಗಿರ್ಬೇಕು? ಯೇಸು ಕ್ರಿಸ್ತನೇ. ಅವರಿಲ್ಲ ಅಂತ ಹೇಳಿದ್ರೆ ಈ ಭೂಮಿ ಮೇಲೆ ನಿರ್ಭಾಗ್ಯ ಮನುಷ್ಯರದಲ್ಲ, ಅವರಂತೆ ನಾವಾಗ್ತೀವಿ. ಅದನ್ನ ಇಲ್ಲಿ ಬರು ತೋರಿಸ್ತಾನೆ, ಕಠಿಣವಾಗಿ ಬರು ತೋರಿಸ್ತಾನೆ. ದೇವರು ತನ್ನ ಕುಮಾರನನ್ನು ಕಳಿಸಿದ್ದು, ಪ್ರಶ್ನೆ ಮಾಡ್ಕೊಳ್ಳಿ ನೀವೇ, ಚಿಂತೆ ಮಾಡ್ಕೊಳ್ಳಿ ನೀವೇ, ಚಿಂತಿಸಿ ನೋಡಿ ಅದನ್ನ. ಏನು 3 ಹೊತ್ತು ಊಟ ಬಟ್ಟೆಗಾಗಿನ? ಯೇಸು ಕ್ರಿಸ್ತನನ್ನ ದೇವರು ನಾನು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಾನು ತನ್ನ ಒಬ್ಬನೇ ಕುಮಾರನ ಕಳಿಸಿದಂದ್ರೆ ನೀವು 3 ಹೊತ್ತು ಊಟ ಚೆನ್ನಾಗಿ ತಿನ್ಕೊಂಡು ಅವ್ರ ಬಟ್ಟೆ ಹಾಕ್ಕೊಂಡು ಶೋಕಿ ಮಾಡ್ಕೊಂಡು ಇರೋದಕ್ಕೆ ಕಳಿಸಿದ ಯೇಸು ಇಲ್ಲ. ಯೇಸುನ ಕಳಿಸಿದವರು ಅವರಿಗಾಗಿ ಬದುಕೋದಕ್ಕೆ. ನಮಗೋಸ್ಕರ ಅವರು ಬಂದಿದ್ದು, ಅವ್ರು ನಮಗೋಸ್ಕರ ಸತ್ತಿದ್ದು ಯಾವುದಕ್ಕಿಂತ ತಿಳಿದು ಸತ್ತು ಎದ್ದು ಬಂದಾತನಿಗಾಗಿ ನಾವೇನಾಗಬೇಕು? ಜೀವಿಸಬೇಕು. ಶಿಲುಬೆ ಮೇಲೆ ಬಲಿಯಾದದ್ದು ಬರೀ ಭೂ ಸಂಬಂಧವಾದಗಳ ಆಶೀರ್ವಾದಗಳಿಗಾಗಿ ಮಾತ್ರ ಅಂತ ಎಣಿಸಬಾರದು. ಮಹಿಮೆಯುಳ್ಳ ದೇವರು ಸತ್ತು ಬದುಕಿದ್ದು ನಿತ್ಯ ಜೀವ ಎಲ್ಲರೂ ಸಿಗಬೇಕು ಅಂತ. ಈ ನಿತ್ಯ ಜೀವ ಅಂದರೆ ಯಾವ ರೀತಿ ಇರುತ್ತೆ ಅಂತೇಳಿ ಒಂದು ವಾಕ್ಯ ತೋರಿಸ್ತೀನಿ. ಎಷ್ಟು ಆಶೀರ್ವಾದ, ಎಷ್ಟು ಆಶ್ಚರ್ಯವಾಗಿರುತ್ತೆ ಅಂತ ಹೇಳಿದ್ರೆ ಅದು 1 ಕೊರಿಂಥದವರಿಗೆ 15ನೇ ಅಧ್ಯಾಯದಲ್ಲೇ 24ನೇ ವಾಕ್ಯವನ್ನು ನಾವು ಗಮನಿಸುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ಆಮೇಲೆ ಆತನು ಬೇರೆ ಎಲ್ಲ ದೊರೆತನವನ್ನು, ಎಲ್ಲ ಅಧಿಕಾರವನ್ನು, ಬಲವನ್ನು ನಿರ್ವೃತ್ತಿ ಮಾಡಿ. ನಿರ್ವೃತ್ತಿ ಅಂದ್ರೆ ಏನ್ರಿ? ಅರ್ಥ ತಿಳ್ಕೊಳ್ಳಿ. ನಿರ್ವೃತ್ತಿ ಏನು? ರಿಟೈರ್ಮೆಂಟ್ ಆಯ್ತು ಅಂತ ಹೇಳ್ತೀವಲ್ಲ, ಏನಂತ ಹೇಳ್ತೀವಿ? ಕೆಲಸದಲ್ಲಿ ಇದ್ರು ಅವ್ರಿಗೆ ರಿಟೈರ್ಮೆಂಟ್. ಯೇಸು ಕ್ರಿಸ್ತನು ರಿಟೈರ್ಮೆಂಟ್ ಮಾಡ್ಕೊಂತಾರೆ. ಯಾವುದನ್ನ? ದೇವರು, ತಂದೆಯಾದ ದೇವರು ಕೊಟ್ಟ ಕೆಲಸವನ್ನ ಅವ್ರು ರಿಟೈರ್ಮೆಂಟ್ ತಗೊಳ್ತಾರೆ. ರಿಟೈರ್ಮೆಂಟ್ ತಗೊಂಡು ಅವ್ರು ಹೇಳ್ತಿದ್ದಾರೆ, ನಿವೃತ್ತಿ ಮಾಡಿಕೊಂಡು ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. ಯಾರು ಕೊಡ್ತಾರೆ? ತಂದೆಯಾಗಿರುವ ದೇವರಿಗೆ. ಎಷ್ಟು ಅಮೂಲ್ಯವಾದ ವಾಕ್ಯ ಇದು. ಈಗ ಒಂದು ಉದಾಹರಣೆ ಹೇಳ್ತೀನಿ ತಿಳ್ಕೊಳ್ಳಿ. ಮಂಜು ವ್ಯಾಪಾರ ಮಾಡ್ತಿದ್ದಾರೆ, ಬಿಸ್ನೆಸ್ಸು. ತನ್ನ ಮಗ ಸ್ಟೀಫನ್ಗೆ ಆ ವ್ಯಾಪಾರನ ಕೊಡ್ತಾರೆ. ಆಯ್ತಾ? ಆ ವ್ಯಾಪಾರ ಕೊಟ್ಟ ಮೇಲೆ ಆ ವ್ಯಾಪಾರಕ್ಕೆ ಓನರು ಮಂಜುನೇ ಇರ್ತಾರೆ ಹೊರತು ಅವನಾಗಕ್ಕೆ ಸಾಧ್ಯ ಇಲ್ಲ. ಸೊ ತಂದೆಯಾದ ದೇವರಿಗಿರುವಂಥ ಮಹಿಮೆ, ತಂದೆಯಾದ ದೇವರು ಏನು ಮಾಡಿದ್ರು? ಕುಮಾರನಿಗೆ ಕೊಟ್ಟರು ಕೆಲಸನ, ಹೋಗಪ್ಪ ಮಾಡ್ಕೊಂಬ. ಬಿಸ್ನೆಸ್ನ ಕೊಟ್ಟರು. ನಾವೆಲ್ಲ ಬಿಸ್ನೆಸ್ ಮಾಡೋರೆ, ದೇವರ ಬಿಸ್ನೆಸ್. ಹಲ್ಲೆಲೂಯಾ. ನಾವಿಲ್ಲಿ ಬಂದಿದ್ದೀವಿ, ಒಂದು ಬಿಸ್ನೆಸ್ ಮಾಡಬೇಕು, ರಾಯಭಾರಿಗಳಾಗಿದ್ದೀವಿ. ರಾಯಭಾರಿ ಕಚೇರಿಗಳಲ್ಲಿ ನಮಗಿರ್ಬೇಕಾಗಿದ್ದು ದೇವರು ಮಾತ್ರನೇ. ಇಲ್ಲಿ ನಾವು ಇದ್ಕೊಂಡು ಪರಲೋಕ ರಾಜ್ಯಕ್ಕೆ ಸೇರಿಸ್ಬೇಕೆಲ್ಲರೂ, ನಿತ್ಯ ಜೀವಕ್ಕೆ ಸೇರಿಸ್ಬೇಕು. ಈಗ ಓನರ್ ಅವರೇ ಆದರೆ ಅವರೇನಾಗಿರ್ತಾರೆ? ಅಲ್ಲಿ ಮ್ಯಾನೇಜರ್ ಇದ್ದಂಗೆ.
ಹಾಗೆ ನಮ್ಮ ಓನರು ಯೇಸು ಕ್ರಿಸ್ತನು, ನಾವಿಲ್ಲಿ ಕೆಲಸಗಾರರು, ಮ್ಯಾನೇಜರ್ಗಳು ಅಷ್ಟೇ, ರಾಯಭಾರಿಗಳು. ಬೇರೆಯವರು ಓನರ್ ಇದ್ದಾರೆ. ಸೊ ನಾವೇನಾಗಬೇಕು? ಅದಕ್ಕೆ ಸಿದ್ಧತೆ ಉಳ್ಳವರಾಗಬೇಕು. ಏನಂತ ಸಿದ್ಧತೆ? ಅಲ್ಲಿ ಹೇಳಲ್ಪಟ್ಟಿದೆ ನೋಡಿ, ನಿವೃತ್ತಿ ಮಾಡಿ ತಂದೆ ಆಗಿರೋ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. 1000 ವರ್ಷದ ಆಳ್ವಿಕೆ ಅದು. ಒಂದು ಅದ್ಭುತವಾದ ಮಾತದು. ಎಲ್ಲ ದೊರೆತನವನ್ನು ಇಲ್ಲಿ ಬರೆಸಿದ್ದಾರೆ. ದೇವರು ಅದ್ಭುತವಾಗಿ ನಮಗೆ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಐಗುಪ್ತ ಅಂದರೆ ಒಂದಾನೊಂದು ಸಮಯದಲ್ಲಿ ಮೋಶೆ ತೀರ್ಮಾನ ಮಾಡ್ಕೊತಾರೆ ಏನಂತ, ನನಗೆ ಐಗುಪ್ತದ ಭೋಗವು ಬೇಡ, ಇಸ್ರಾಯೇಲನ್ನು ಬಿಡಿಸೋದೇ ಸಾಕು. ಇಸ್ರಾಯೇಲ್ ಬಿಡಿಸೋದು ಸಾಮಾನ್ಯವಾದ ಕೆಲಸ ಅಂತ ಆತನಿಗೆ ಗೊತ್ತಿತ್ತು. ಬಹಳ ಶ್ರಮ ಇದೆ, ಬಹಳ ಕಷ್ಟ ಇದೆ, ಬಹಳ ಹೋರಾಟ ಇದೆ. ನಾನು ಒಬ್ಬನೇ ಇಷ್ಟು ಜನನ, ಸುಮಾರು ಎಷ್ಟು ಜನ ಅಂತೇಳಿ ಲೆಕ್ಕ? ಪುರುಷರು ಮಾತ್ರನೇ 6 ಲಕ್ಷ. ಅವ್ರ ಹೆಂಡತಿ, ಅವ್ರು ಹುಟ್ಟಿದಂಥ ಮಕ್ಕಳಿಗೆ 2 ಇಟ್ಕೊಂಡ್ರು ಕೂಡ ಹತ್ರ 20 ಲಕ್ಷದ ಮೇಲೆ ಲೆಕ್ಕ ದಾಟತ್ತೆ. ಒಂದು ಅಂದಾಜು ಲೆಕ್ಕ ಅದು. ಪುರುಷರು ಮಾತ್ರನೇ 6 ಲಕ್ಷ ಅಂತೇಳಿ ಬರೆಯಲ್ಪಟ್ಟಿದೆ. ಯೌವನಸ್ಥರನ್ನ ಬಿಟ್ಟರು, ಮಕ್ಕಳನ್ನ ಬಿಟ್ಟರು, ಅವರ ಹೆಂಡತಿನ ಬಿಟ್ಟರು. ಅವಾಗ ಎಂಥ ಒಂದು ಲೆಕ್ಕಾಚಾರ ಅಂದರೆ ಒಂದು 20 ಲಕ್ಷ ಹೇಳ್ಕೊಬೋದು. 20 ಲಕ್ಷಕ್ಕೆ ಒಬ್ಬನೇ ನಾಯಕ. ಅಲ್ಲೆಲ್ಲೂಯ್ಯ, ಅಂಥ ನಾಯಕ, ಒಳ್ಳೆ ಲೀಡರ್ ಅವರು. ಅದಕ್ಕೆ ಲೀಡರ್ ಶುಡ್ ಬಿ ಎ ಲ್ಯಾಡರ್. ಲೀಡರ್ ಶುಡ್ ಬಿ ಎ ಲ್ಯಾಡರ್. ಲ್ಯಾಡರ್ ಅಂದ್ರೇನು? ಏಣಿ, ಮೆಟ್ಲು. ಒಬ್ಬ ಲೀಡರು ಒಬ್ಬನಿಗೆ ಮೆಟ್ಲಾಗೇ ಇರಬೇಕು ಹೊರತು ಅವನ ತುಳಿಯವನಾಗಿರಬಾರ್ದು. ಮೋಶೆ ಅಂತ ಒಂದು ಲೀಡರ್ ಆಗಿದ್ರು. ಈ ಸಭೆ ನಿಮಗೆ ಅಂಥ ಲೀಡರ್ನೇ ಕೊಟ್ಟಿದೆ. ಸೊ ನೀವು ದೇವರ ವಾಕ್ಯದಿಂದ ಮೇಲಕ್ಕೆ ಹತ್ತಬೇಕು. ಮೇಲಿರುವಂಥವುಗಳನ್ನ ನೀವು ಹುಡುಕಬೇಕು. ಮೇಲಿರೋಗಳಲ್ಲೇ ವಾಸ ಮಾಡಬೇಕು. ಅಂದರೆ ಭೂ ಸಂಬಂಧವಾದದ್ದು ನಮಗೆ ಇರಬಾರ್ದು. ಎರಡನೇದು ಹೇಳಿದೆ ಅಸ್ಥಿರತೆ. ಯಾವುದದು? ಅಸ್ಥಿರತೆ. ಅಸ್ಥಿರತೆಯಿಂದ ನಾವು ದೂರವಿರಬೇಕು. ಅಂದರೆ ಸ್ಥಿರವಾದ ಮನಸ್ಸಿರಬೇಕು. ಒಂದು ಪ್ರಾಂತ್ಯದಲ್ಲಿ ವಾಸಿಸದೆ ಅಲ್ಲಿ ಇಲ್ಲಿ ಅಂದರೆ ಅವರು ಕಡಿಮೆ ಕಾಲ ವಾಸಿಸಿದ ಜನಾಂಗ ಯಾರು? ಗಿರ್ಗಾಶಿಯರು. ಇಲ್ಲಿ ಒಂದು ಸ್ವಲ್ಪ, ಅಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ. ಈ ಕೆಲವರು ನಾವು ನೋಡಿದ್ವಲ್ಲ, ಟೆಂಟ್ ಹಾಕ್ಕೊಂಡು ಗಾಡಿನಲ್ಲೇ ಊರೇ ತಿರುಗ್ತಿರ್ತಾರೆ. ಅವ್ರೇನು ಮಾಡಲ್ಲ, ಒಂದು ಕಡೆ ವಾಸ ಮಾಡಲ್ಲ. ಅಂಥ ಜನಾಂಗವಾಗಿ ಇವರಿದ್ರು. ಕೆಲವರು ಮಾತಿನಲ್ಲಿಗೆ ಇಲ್ಲ. ಇವತ್ತೊಂದು, ಈಗೊಂದು ಮಾತು, ನಾಳೆ ಒಂದು ಮಾತು, ಇಂದೊಂದು ಮಾತು, ನಾಳೆ ಒಂದು ಮಾತು. ಅಂಥ ಜನರು ಇದ್ದಾರೆ. ಇನ್ನು ಕೆಲವರು ಕೆಲಸದಲ್ಲಿ ಸ್ಥಿರವಿಲ್ಲ. ಇವತ್ತು ಈ ಕೆಲಸ ಮಾಡ್ತಿರ್ತಾನೆ, ನಾಳೆ ಇನ್ನೊಂದು ಕೆಲಸ ಮಾಡ್ತಾನೆ, ನಾಳೆ ಇನ್ನೊಂದು ಕೆಲಸ ಮಾಡಿ. ಒಂದು ಸ್ಥಿರವಾದ ಕೆಲಸ ಇಲ್ಲ, ಸ್ಥಿರವಾದ ಮನಸ್ಸಿಲ್ಲ. ಬೆಳಿಗ್ಗೆ ಹೇಳ್ತಾನೆ ನಾನು ಕುಡಿಯೋದೇ ಇಲ್ಲಮ್ಮ, ಏನಂತ ಹೇಳ್ತಾನೆ? ಬೆಳಿಗ್ಗೆ ಕುಡಿಯೋದೇ ಇಲ್ಲ ಅಂತಾನೆ. ಸಂಜೆ ಬರುವಾಗ ಕಂಠಪೂರ್ತಿ ಕುಡ್ಕೊಂಬರ್ತಾನೆ. ಇವನಂತ ಇಂಥ ಒಂದು ಗುಂಪುಗಳಿದ್ದಾರೆ. ಬೆಳಿಗ್ಗೆ ಒಂದು ಹೇಳ್ತಾರೆ, ಸಂಜೆಗೆ ಏನು ಮಾಡ್ತಾರೆ? ಬದಲಾವಣೆ ಆಗಿರ್ತಾರೆ. ಬರೀ ಕುಡುಕರ ಲೆಕ್ಕ ಅಲ್ಲ, ನಮ್ಮ ಮನುಷ್ಯರ ಮಧ್ಯದಲ್ಲೇ ಬೆಳಿಗ್ಗೆ ಗಂಡ ಹೇಳಿರ್ತಾನಮ್ಮ 8 ಗಂಟೆಗಳ ಬಂದ್ಬಿಡ್ತೀನಿ ಅಂತೇಳಿ, ನಿಜವಾಗ್ಲೂ 8 ಗಂಟೆಗೆ ಬರಲ್ಲ, ರಾತ್ರಿ 10 ಗಂಟೆಗೆ ಬರ್ತಾನೆ. ಕೆಲಸ ಇತ್ತು, ಓಕೆ, ಅದು ಓಕೆ. ಆದರೆ ಹೇಳಿದ ಪ್ರಕಾರ ನಡ್ಕೊಳ್ಳಲ್ಲ. ಏನೋ ಬಿಟ್ಟಿ ಕೆಲಸ ಮಾಡ್ಕೊಂಡು, ಏನೋ ತರಲೆ ಕೆಲಸ ಮಾಡಿಕೊಂಡು ಲೇಟಾಗಿ ಬರೋದು ಮನೆಗೆ. ಹೇಳಿದ ಪ್ರಕಾರ ಮನುಷ್ಯ ಇವತ್ತು ನಡೆಯೋನಾಗಿಲ್ಲ. ಕೆಲವರು ಹೇಳ್ತಾರೆ ಅನ್ಸ್ಟೇಬಲ್ ಮೈಂಡ್ ಅವ್ರಿಗೆಲ್ಲ. ಏನಂತ ಹೇಳ್ಬೋದು? ಅನ್ಸ್ಟೇಬಲ್ ಮೈಂಡ್, ಚಂಚಲ ಮನಸ್ಸು. ಇನ್ನು ಕೆಲವರಿಗೆ ಎಮೋಷ್ನಲ್ ಅನ್ಸ್ಟೇಬಲ್ ಮೈಂಡ್ ಇರುತ್ತಂತೆ. ಅವಾಗವಾಗ ನನಗೆ ಮೂಡಿಲ್ಲಮ್ಮ, ಏನಂತೆ? ನನಗೆ ಮೂಡಿಲ್ಲಮ್ಮ. ಮೂಡ್ ತಕ್ಷಣ ಬದಲಾಗ್ಬಿಡುತ್ತೆ ಕೆಲವರಿಗೆ. ಅವಾಗ ತಾನೇ ಮೂಡ್ ಸರಿಯಿಲ್ಲ ಅಂತ ಹೇಳಿದ್ರು, ಯಾವುದೋ ಒಂದು ಅವನಿಗೆ ಬರಬೇಕಾಯ್ತು, ಬಂದಿದ ತಕ್ಷಣ ಮೂಡ್ ಸರಿ ಹೋಗುತ್ತೆ. ಈ ಥರ ಅಸ್ಥಿರವಾದ ಮನಸ್ಸಿದ್ದಾರೆ. ಕೆಲವರಿದ್ದಾರೆ, ಸ್ವಲ್ಪ ನೋವಾದರೂ ಸಾಕು ಇಮಿಡಿಯೇಟಾಗಿ ಡಾಕ್ಟರ್ ಚೆಕ್ ಮಾಡಿಸ್ಬೇಕಪ್ಪ. ನಾನು ಮೊನ್ನೆ ಬರುತ್ತೆ ಇದೇ ಥರ ಹೇಳಿದೆ, ನನಗೆ ಸ್ವಲ್ಪ ಸ್ಪೈಸಿ ಏನಾದ್ರು ತಿಂದ್ಬಿಟ್ರೆ ನೀರು ಬರುತ್ತೆ, ನೀರು ತಲೆಯಲ್ಲಿ ಸ್ವಲ್ಪ ನೀರು ಬರುತ್ತೆ ಅಂತ ಹೇಳಿದ್ರೆ ಅವ್ರೇನು ಹೇಳ್ಬಿಟ್ರು, ಇಮಿಡಿಯೇಟಾಗಿ ನೀವು ಕಾರ್ಡಿಯಾಲಜಿಸ್ಟ್ ನೋಡ್ಬಿಡಿ. ಯಾರು ಕಾರ್ಡಿಯಾಲಜಿಸ್ಟ್ ಅಂದ್ರೆ ಏನು? ಹೃದಯಕ್ಕೆ ಸಂಬಂಧಪಟ್ಟವರು. ನೀವು ನೋಡ್ಬಿಡಿ. ನನಗೆ ಸರಿ ಆಯಿತು. ಯಾಕಂತ ಹೇಳ್ತೀನಿ ಗೊತ್ತಾ, ನಮಗೊಂದು ಚೂರು ರೋಗ ಬಂದ ತಕ್ಷಣ ನಮ್ಮನ್ನು ಬಲಹೀನ ಪಡಿಸೋರು ನಮ್ಮ ಸುತ್ತಮುತ್ತಲು ಬಹಳ ಇರ್ತಾರೆ. ಒಂದು ಸ್ಥಿರ ಮನಸ್ಸನ್ನು ನಮ್ಗೆ ಇರಕ್ಕೆ ಬಿಡಲ್ಲ. ಅಂಥ ಜನಗಳು ಬಹಳ ಇರ್ತಾರೆ. ಕೆಲವರು ಎಕ್ಸ್ಟ್ರೀಮ್ ಎಕ್ಸೈಟ್ಮೆಂಟ್ಗೆ ಹೋಗ್ಬಿಡ್ತಾರೆ, ಅಂದರೆ ಹೆಚ್ಚಿನ ಸಂತೋಷ ಕೊಟ್ಟೋಗ್ತಾರೆ, ಮೇಲೆ ಕೊಟ್ಟೋಗ್ತಾರೆ. ಇನ್ನು ಕೆಲವರು ಎಕ್ಸ್ಟ್ರೀಮ್ ಕೋಪ, ಮೂಗಿನ ಮೇಲೆ ಇರುತ್ತೆ ಕೋಪ. ಕೆಲವರು ಮೂಗಿನ ಮೇಲೆ ಇವನು ಕೋಪ ಇದೆ. ದೇವ್ರು ಹೇಳ್ತಾರೆ, ಕೋಪ ಮಾಡಿದರು ಪಾಪ. ಅರ್ಥ ಏನು? ನೀನು ಕೋಪ ಬಂದಾಗ ನಮ್ಮ ಬಾಯಿಂದ ಒಳ್ಳೊಳ್ಳೆ ಡೈಲಾಗ್ಗಳು ಬರ್ತವೆ. ಎಂತಂತ ಇಂಗ್ಲೀಷ್ ಬರುತ್ತೆ ಗೊತ್ತಾ? ಇಂಗ್ಲೀಷ್ನವನು ಅದನ್ನು ಮರ್ತೋಗ್ತಾನೆ ಕೇಳಿದ್ರೆ. ಅಂಥ ಭಾಷೆಗಳು ಬರ್ತವೆ. ಇಂಗ್ಲೀಷ್ಗಳು ಅಷ್ಟು ಸೂಪರ್ ಇಂಗ್ಲೀಷ್ ಬರ್ತವೆ. ಸಂಸ್ಕೃತ ಕೂಡ ಬರ್ತವೆ ನಮಗೆ. ಯಾವಾಗ ಕೋಪ ಬಂದಾಗ ಮಕ್ಕಳನ್ನ ಬೇಕಾದ್ರೆ ಎಷ್ಟು ಬೇಕಾದ್ರೂ ಹೇಳ್ತೀವಿ, ಗಂಡನ್ನ ಬೇಕಾದ್ರೆ ಎಷ್ಟು ಬೇಕಾದ್ರೂ ಹೇಳ್ತೀವಿ, ಹೆಂಡತಿನ ಬೇಕಾದ್ರೆ ಎಷ್ಟು ಬೇಕಾದ್ರೂ ಹೇಳ್ತೀವಿ ಇಂಗ್ಲೀಷ್ನಲ್ಲಿ.
ಬೇರೆ ಸಮಯದಲ್ಲಿ ಇಂಗ್ಲೀಷ್ ಮಾತಾಡಿದ್ರೆ ಯಾರು ಇಂಗ್ಲೀಷ್ ಮಾತಾಡಲ್ಲ, ಸಂಸ್ಕೃತ ಮಾತಾಡಲ್ಲ. ಆದರೆ ಕೋಪ ಬಂದಾಗ ಮಾತ್ರ ಇದೆಲ್ಲ ಚೆನ್ನಾಗಿ ಬರುತ್ತೆ ಅಂದೆ. ಇನ್ನು ಅನುಮಾನ, ಸಂಶಯ, ಇದು ಬಹಳ ಕ್ಯಾನ್ಸರ್ ಇದೆ. ಒಂದು ವಿಷಯದ ಬಗ್ಗೆ, ಒಬ್ಬರ ಬಗ್ಗೆ ಕುಟುಂಬದಲ್ಲಿ ಅನುಮಾನ ಅಂತ ಬಂದ್ಬಿಡ್ತು ಅಂದರೆ ಅದು ಕ್ಯಾನ್ಸರ್. ಒಳಗೇನೆ ತಿಂತಾ ಇರುತ್ತೆ. ಏನು ಮಾಡ್ತಾ ಇರ್ತದೆ ಅದು? ಒಳಗೇನೆ ಚಿಂತನೆ. ಅಂದರೆ ಕೆಲವರಿಗೆ ಫೀಲಿಂಗ್ ಎಂಪ್ಟಿ ಅಂತಾರೆ ಅದನ್ನು. ಏನಂತ ಹೇಳಿದ್ರೆ ನನಗೇನೋ ಇಲ್ಲಪ್ಪ, ಏನೋ ಬರಿದಾಗಿದ್ದೀನಿ. ಈ ರೀತಿಯಾಗಿ ಅಸ್ಥಿರತೆಯಿಂದ ಇರ್ತಾರೆ ಈ ಜನಾಂಗ, ಗಿರ್ಗಾಶರು. ಇವತ್ತು ನಾವು ತಿಳ್ಕೋಬೇಕು, ಸ್ಥಿರವಾಗಿರ್ಬೇಕು. ಏನಾಗಿರ್ಬೇಕು? ನಾವು ಸ್ಥಿರವಾಗಿರಬೇಕು. ಯೇಸು ಕ್ರಿಸ್ತನ ತಮ್ಮ ಯಾಕೋಬ, ಆತನಲ್ಲೇ ಚಂಚಲತ್ವ ಇತ್ತಂತೆ. ಅದಕ್ಕೆ ಅವರು ಯಾಕೋಬನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲೇ ಚಂಚಲತ್ವ ಇರಬಾರ್ದು, ಸಂಶಯವೂ ಇರಬಾರ್ದು ಅಂತೇಳಿ ಬರೆಸಿದ್ದಾರೆ. ಯೇಸು ಕ್ರಿಸ್ತನು ಸತ್ತನಂತ ಮೇಲೆ ಅವ್ರಿಗೇನು ಬಂದಿಲ್ಲ? ನಂಬಿಕೆ ಬರಲಿಲ್ಲ. ಪುನರುತ್ಥಾನ ಆಗಿ ಇವ್ರಿಗೆ ಕಣ್ಣಿಗೆ ಕಂಡ ಮೇಲೇ ಇವ್ರು ನಂಬಿದ್ದು ಯಾಕೋಬು. ನಾವು ಬರೀ ತೋಮ ಅಂದ್ಕೊಂಡಿದ್ದೀವಿ, ಆದರೆ ಯಾಕೋಬನು ಸಹ ದೇವರು ಪುನರುತ್ಥಾನ ಆಗೋವರೆಗೂ ಯಾಕೋಬನು ನಂಬಲಿಲ್ಲ. ಆಮೇಲೆ ಯಾಕೋಬನ ಪತ್ರಿಕೆ. ಪೇತ್ರನು ಜೀವಂತವಾಗಿರುವಾಗಲೇ ನಾನು ಅಷ್ಟು ಹಂಗಿರ್ತೀನಿ ಹಿಂಗಿರ್ತೀನಿ ಅಂದ. ಆದರೆ 3 ಸಲ ಏನು ಮಾಡ್ಬಿಟ್ಟ? ದೇವ್ರನ್ನ ಗೊತ್ತಿಲ್ಲ ಅಂತ ಹೇಳಿ. ಆ ಥರ ಕೆಲವು ಆದರೆ ಯಾಕೋಬನು ಬದಲಾದ, ಪೇತ್ರನು ಸಹ ಬದಲಾದ. ಪೌಲನ್ನು ನಾವು ನೋಡುವಾಗ ಅವನು ಒಂದು ಕಡೆ ಹೇಳ್ತಾನೆ, ನಾನು ನಮಗೆ ಅನ್ನೆಲ್ಲಿಗೆ ಬೋಧನೆ ಮಾಡ್ತೇನೆ, ನಂಬಿಕೆಯಿಲ್ಲದವ್ರ ಜೊತೆ ಹುಷಾರಾಗಿರಿ, ಮೋಸ ಹೋಗಬೇಡಿ, ಕುಯುಕ್ತಿ ಉಳ್ಳವರಾಗಿರ್ತಾರೆ. ನೋಡಿ, ಸ್ಥಿರವಾಗಿರಬೇಕು. ಒಂದು ವಾಕ್ಯ ಕೊನೆಯದಾಗಿ ಓದಿ ನಾವು ಪ್ರಾರ್ಥನೆ ಮಾಡೋಣ. 1 ಕೊರಿಂಥದವರಿಗೆ 15ನೇ ಅಧ್ಯಾಯದಲ್ಲೇ ಒಂದು ಅದ್ಭುತವಾದ ಮಾತಲ್ಲಿ ಒಂದು ಬರೆಯಲ್ಪಟ್ಟಿದೆ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 58ನೇ ವಾಕ್ಯ. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಷ್ಫಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವರಾಗಿರಿ. ಹಲ್ಲೆಲೂಯಾ. ಹೇಗೆ ಮಾಡ್ಬೇಕಂತೆ? ಅತ್ಯಾಸಕ್ತಿ. ಬರೀ ಆಸಕ್ತಿ ಅಲ್ಲ, ಅತ್ಯಾಸಕ್ತಿ. ಯಾವುದನ್ನ? ದೇವರ ಕೆಲಸವನ್ನು, ಸಭೆಯ ಕಾರ್ಯವನ್ನು, ಸಭೆಯೊಳಗೆ ಇರುವುದನ್ನು, ದೇವರ ವಾಕ್ಯ ಕೇಳುವುದನ್ನು. ಅವ್ರು ಹೇಳ್ತಾರೆ ಚಿತ್ತರಾಗಿರಬೇಕು. ಫಸ್ಟ್ ಸ್ಥಿರಚಿತ್ತರಾಗಿರಬೇಕು, ನಿಶ್ಚಲರಾಗಿಯೂ ಇರಬೇಕು. ನೀವು ಕರ್ತನ ಸೇವೆ ಮಾಡೋ ಪ್ರಯಾಸವು ನಿಷ್ಫಲವಾಗುವುದಿಲ್ಲ. ಅದ್ಭುತವಾದ ಮಾತು. ಅಂದರೆ ನಾವು ವಾಕ್ಯದ ಮೇಲೆ ಸ್ಥಿರವಾಗಿರೋಣ. ಕ್ರಿಸ್ತನು ಎಂಬ ಬಂಡೆಯ ಮೇಲೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳೋಣ. ಗಿರ್ಗಾಶಿಯರಂತೆ ನಾವು ಅಸ್ಥಿರತೆಯಿಂದ ಇರುವುದು ಬೇಡ, ಭೂ ಸಂಬಂಧವಾದಗಳ ಮೇಲೆ ಮನಸ್ಸಿಡುವುದು ಬೇಡ. ನಾವು ಸಂಬಂಧ ಮೇಲಿರುವುಗಳ ಮೇಲೆ ಇಡೋಣ. ಅದೇ ರೀತಿಯಾಗಿ ಸ್ಥಿರವಾಗಿ ಇರೋಣ. ಈ ಅನುಭವ ಕೊಡಿ ಅಂತೇಳಿ ನಾವೆಲ್ಲ ಮೊಣಕಾಲಾಕಿ, ಗಿರ್ಗಾಶಿಯಲ್ಲಿದ್ದಂಥ ಆ ಸ್ವಭಾವ, ಆ ಗುಣಗಳು ಕಲಿಸಿದ ಪಾಠ ನಮಗೆ ದೇವರು ಭೂ ಸಂಬಂಧಗಳ ಮೇಲೆ ಮನಸ್ಸಿಡದಂತೆ ಅಸ್ಥಿರತೆಯಿಂದ ದೂರವಿರಬೇಕು, ಸ್ಥಿರವಾಗಿ ಬದುಕಬೇಕೆಂಬ ಒಂದು ಅಂಶವನ್ನು ನಮಗೆ ದೇವರು ತಿಳಿಸಿದ್ದಾರೆ. ಗಿರ್ಗಾಶ್ಯರು ಜನಾಂಗದ ಕುರಿತು ನಾವು ತಿಳಿದುಕೊಂಡಂತೆ ಇವತ್ತು ನಾವು ಅದಕ್ಕೆ ಒಪ್ಪಿಸಿಕೊಂಡವರಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಎಲ್ಲರೂ ಮೊಣಕಾಲಾಕಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ. ಅದೊಂದು ಒಳ್ಳೆಯ ಅಂಶವನ್ನು ನಮಗೆ ತಿಳಿಸ್ಕೊಟ್ರಿ. ಈ ಅಂಶದಲ್ಲಿ ಕರ್ತನೆ ನಾವು ಕಲಿತದ್ದು ಕರ್ತನೆ ಭೂ ಸಂಬಂಧವಾದವುಗಳ ಮೇಲೆ ಗಿರ್ಗಾಶ್ಯರು ಒಂದು ಯಾವ ರೀತಿಯಾಗಿ ಅವರಿಂದ ನಾವು ಕಲಿಯಬೇಕಾದ ಪಾಠ, ನಾವು ಭೂ ಸಂಬಂಧಗಳ ಮೇಲೆ ಮನಸ್ಸಿಡದೆ ಮೇಲಿರುವಂಥವುಗಳ ಮೇಲೆ ಸಂಬಂಧವಿಡಬೇಕು, ಮನಸ್ಸಿಡಬೇಕು ಅಂತ ಹೇಳಿ ನಾವು ಕಂಡುಕೊಂಡೇವಪ್ಪ. ಅದೇ ರೀತಿಯಾಗಿ ಅಸ್ಥಿರತೆಯಿಂದ ದೂರವಿರಬೇಕು. ಸ್ಥಿರವಾದ ಮನಸ್ಸು ನಮಗೆ ಬೇಕಾಗಿದೆ. ನಾವು ಸ್ಥಿರವುಳ್ಳವರಾಗಿರಬೇಕು, ಆತ್ಮಿಕತೆಯಲ್ಲಿ ಸ್ಥಿರವುಳ್ಳವರಾಗಿರಬೇಕು. ಈ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡಿದ ವ್ಯಕ್ತಿಗಳ ಪ್ರಕಾರ ಕರ್ತನೆ ಯಾಕೋಬನು ಯಾವ ರೀತಿಯಾಗಿ ಸ್ಥಿರಗೊಂಡನು, ಪೇತ್ರನು ಯಾವ ರೀತಿಯಾಗಿ ಸ್ಥಿರಗೊಂಡನು, ಪೌಲನು ಯಾವ ರೀತಿಯಾಗಿ ಸ್ಥಿರಗೊಂಡನು, ನಾವು ಸಹ ಅದೇ ರೀತಿಯಾಗಿ ಕರ್ತನೆ ನಾವು ಪಡುವಂಥ ಪ್ರಯಾಸದಲ್ಲಿ ನಿಶ್ಚಲರಾಗಿಯೂ ಸ್ಥಿರಚಿತ್ತರವಾಗಿಯೂ ಇದ್ದು ನಿನ್ನ ಸೇವೆಯನ್ನು ಅತ್ಯಾಸಕ್ತಿಯಿಂದ ಮಾಡುವವರಾಗಿ ಕಾಣಲ್ಪಡಬೇಕು ಎಂದು ನಾವು ತಿಳಿದುಕೊಂಡವಪ್ಪ. ಈ ಅನುಭವಗಳಿಗೆ ನಡೆಸು ಅಂತೇಳಿ ಯಾರ್ಯಾರು ಒಪ್ಪಿಸಿಕೊಡುತ್ತಾರೋ ಅವರೆಲ್ಲರನ್ನೂ ಕೂಡ ಈ ವಾಕ್ಯದ ಬಲದಿಂದ ನೀನು ಅವರನ್ನು ವಿಶೇಷವಾದ ರೀತಿಯಲ್ಲಿ ಆ ಕೃಪೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ರಚ. ಒಂದು ಸ್ವಸ್ಥತೆಗಾಗಿ, ಬಿಡುಗಡೆಗಾಗಿ ಬೇಡಿಕೊಳ್ಳುವ ಪ್ರತಿಯೊಬ್ಬರು ಮೊದಲನೇದಾಗಿ ನಿನ್ನ ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ, ಆ ವಾಕ್ಯ ಅವರನ್ನು ಸ್ವಸ್ಥತೆ ಪಡಿಸುವಂತೆ, ಆ ವಾಕ್ಯವು ಅವರನ್ನು ಬಿಡುಗಡೆಗೊಳಿಸುವಂತೆ, ಆ ವಾಕ್ಯದಿಂದ ಅವರ ಆಶೀರ್ವಾದ ಹೊಂದುವಂತೆ, ಈ ಇಹಲೋಕದ ಆಶೀರ್ವಾದವು ಪರಲೋಕದ ಆಶೀರ್ವಾದವು ವಾಕ್ಯದಿಂದ ನಾವು ಪಡೆದುಕೊಳ್ಳಬೇಕೆಂಬ ಅನುಭವದೊಳಗೆ ಇವರು ನಡೆಸಿಕೊಳ್ಬೇಕು. ನಾನು ಪ್ರಾರ್ಥಿಸ್ತೇನೆ ರಜ. ಒಪ್ಪಿಸಿಕೊಟ್ಟವರನ್ನ, ಸಮರ್ಪಿಸಿಕೊಂಡವರನ್ನ, ಈ ಆರಾಧನೆಗೆ ಬಂದವರನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಯೇಸುವೇ ಇವರಿಗೆ ಈ ಆರಾಧನೆ, ಈ ವಾಕ್ಯದ ಆಶೀರ್ವಾದ ಉಂಟಾಗಲಿ ನಾನು ಪ್ರಾರ್ಥಿಸ್ತೇನೆ.
ಎಂತ ಬಲಹೀನತೆ ಇದ್ದರೂ ಕೂಡ ಕರ್ತನೆ ಇವತ್ತು ನಾವು ಬೇಡಿಕೊಳ್ಳುತ್ತಿದ್ದೇನೆಪ್ಪ, ಭೂ ಸಂಬಂಧವಾದ ಮೇಲೆ ಮನಸ್ಸಿಡದೆ ನಿನ್ನ ಮೇಲೆ ಮನಸ್ಸಿಡುವಾಗ ಅಸ್ವಸ್ಥತೆ ಅವರಿಗೆ ಉಂಟಾಗಲಿ ರಾಜ. ಅಸ್ಥಿರತೆಯಿಂದ ದೂರವಿದ್ದು ಸ್ಥಿರವಾದ ಮನಸ್ಸು. ಯೇಸು ಒಬ್ಬರೇ. ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನಲ್ಲಿ ಆಶ್ರಯದುರ್ಗವಾಗಿದ್ದಾನೆ, ತನ್ನ ಮೊರೆ ಹೊಕ್ಕವರನ್ನು ಬಲ್ಲನು. ಪರಾತ್ಪರನ ಮೊರೆ ಹೊಕ್ಕಿರುವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನ ಮಾತಿನಂತೆ ನಿನ್ನಲ್ಲಿ ಸುರಕ್ಷಿತವಾಗಿರುವಂತಹ ಅನುಭವದೊಳಗೆ ಇವರನ್ನು ನಡೆಸು. ಗಿರ್ಗಾಶಿಯರು ಅಂದ್ರೆ ಬಹು ಸಂಬಂಧದ ಮೇಲೆ ಮನಸ್ಸಿಡದವರಾಗಿ ಅಸ್ಥಿರತೆಯಿಂದ ದೂರವಾಗಿ ಈ ಒಂದು ಆತ್ಮಿಕ ಪಾಠವನ್ನು ಇವರಿಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಇದರಲ್ಲಿ ನೆಲೆಗೊಳ್ಳುವಂತೆ ಕೃಪೆ ಮಾಡಿಕೊಂಡು ಆಶೀರ್ವದಿಸು, ಬಲಪಡಿಸು. ನಿಮ್ಮ ನಾಮ ಮಾತ್ರ ಮಹಿಮೆಪಡು. ನಮ್ಮ ರಕ್ಷಕನ ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇನೆ ನನ್ನ ಜೀವನ ತಂದೆಯೇ. ಆಮೆನ್. ಹಲ್ಲೆಲೂಯಾ.